ಸರ್, ಒಂದು ಕಡೆ ಮ್ಯಾಥಮೆಟಿಕ್ಸ್ ಆದರೆ ನಿಮ್ಮ ಟ್ರೈನಿಂಗಲ್ಲಿ ಬಹಳ ಕುತೂಹಲ ನನಗೆ ಕೆರಳಿಸಿದ್ದು ಅಂದರೆ ಈ ಇಂಗ್ಲೀಷ್ ಮಾತನಾಡೋದು. ನಾವೆಲ್ಲ ಹಳ್ಳಿ ಭಾಗದವರು. ನಮ್ಮ ಹಳ್ಳಿಯಿಂದ ಬೆಂಗಳೂರಿಗೆ ಬಂದಾಗ ನಮ್ಮನ್ನು ತುಂಬ ಕಾಡಿದ್ದು ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಕಾಡಿದ್ದು, ಎಷ್ಟು ಚೆನ್ನಾಗಿ ಸಿಟಿಲಿರೋರೆಲ್ಲ ಇಂಗ್ಲೀಷ್ ಮಾತಾಡ್ತಾರೆ, ನಮ್ಗೆ ಅಷ್ಟು ಆಗಲ್ವಲ್ಲ ಅಂತ. ನಾವು ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳನ್ನು ಓದ್ಕೊಂಬಂದಿರೋರು. ಇರೋ ಇಂಗ್ಲೀಷ್ ಇಷ್ಟು ಆಲ್ಫಾಬೆಟ್ ನಮ್ಮನ್ನು ಆಳುತ್ತಲ್ಲ, ಪ್ರಪಂಚ ಆಳುತ್ತಲ್ಲ ಅಂತ ಅನ್ಸ್ಬಿಟ್ಟಿದೆ. ಸರ್, ಗೋ ಹೆಡ್ ಸರ್ ಪ್ಲೀಸ್. ಓಕೆ, ಇದನ್ನ ಹೇಳ್ಬಿಡ್ತೀನಿ ಕೇಳಿ ಸರ್. ನಮಗೆ ನಮ್ಮ ಭಾರತೀಯ ಭಾಷೆಗಳು ಸೈಂಟಿಫಿಕಲಿ ವೆರಿ ಕ್ಲಿಯರ್ಲಿ ಡಿಫೈನ್ಡ್. ಸ್ವರಗಳು, ವ್ಯಂಜನಗಳು ಏನು ಬರಿತೀವೋ ಅದನ್ನೇ ಓದ್ತೀವಿ, ಅಪ್ಪಿ ತಪ್ಪಿ ಬೇರೆ ಥರ ಓದಲ್ಲ. ಓಕೆ. ನಮ್ಮ ಭಾಷೆ ಕಲಿಬೇಕು ಅಂದರೆ ಈ ಕಲಿಬೇಕು, ಕಕ್ಕ ಗಗ್ಗನ ಕಲಿಬೇಕು, ಕಾಗುಣಿತ ಕಲಿಬೇಕು, ಒತ್ತಕ್ಷರ ಕಲಿಬೇಕು, ಒಂದು 700ರಿಂದ 800 ಅಕ್ಷರ ಕಲಿಬೇಕು. ಕರೆಕ್ಟ್. ಕಲ್ತಾದ್ಮೇಲೆ ಒಂದು ಸತಿ ಕಲ್ತ್ರೆ ಇಟ್ಸ್ ಫಾರ್ ಎವರ್. ಆಮೇಲೆ ಏನೇ ಬರೆದ್ರು ನೀವು ಅದನ್ನು ಕಾನ್ಫಿಡೆಂಟಾಗಿ ಉಚ್ಚಾರಣೆ ಮಾಡ್ಬೋದು. ಇಂಗ್ಲೀಷ್ ಇದೆಯಲ್ಲ, ಯಾಕೆ ವಿಚಿತ್ರ ಭಾಷೆ ಅಂತಂದರೆ ಇರೋದೇ 26 ಆಲ್ಫಾಬೆಟ್. ಹೌದು. ಅದರಲ್ಲಿ 10 ಲಕ್ಷ ವರ್ಡ್ಸ್ ಇದೆಯಂತೆ. 10-15 ಲಕ್ಷ ವರ್ಡ್ಸ್ ಇದೆ. ಇರೋದೇ ಲಿಮಿಟೆಡ್ ವೊಕ್ಯಾಬ್ಯುಲರಿ. ಏನೋ ಬರೀತಾರೆ, ಏನೇನೋ ಓದ್ತಾರೆ. ಇದನ್ನ ನಾನು ಆ್ಯಕ್ಚುಲಿ ತುಂಬ ಬೈಕೊಂತ ಇದ್ದೆ, ಯಾಕಂದರೆ ಐ ಎಕ್ಸ್ಪೀರಿಯನ್ಸ್ ಇಟ್. ನಾವು ಕನ್ನಡ ಮೀಡಿಯಮಿಂದ ಬಂದಿರೋರು. ಫಸ್ಟ್ ಟೈಮು ABCD ಮಕ ನೋಡಿದ್ದೆ 6ನೇ ಕ್ಲಾಸಲ್ಲಿ. ಮತ್ತು ಸ್ಕೂಲ್ಗೆ ಹೋದಾಗ ನಮ್ಗೆ ತುಂಬ ಚೆನ್ನಾಗಾಯ್ತು ಸರ್. ನಮ್ಮ ಸ್ಕೂಲಲ್ಲಿ ಏನು ಮಾಡಿದ್ರು, ಒಂದು ಸರ್ವೋದಯ ಸ್ಕೂಲ್, ನಾನು ತುಮಕೂರಲ್ಲಿ ಓದಿದ್ದು. ನಮ್ಮ ಸ್ಕೂಲಲ್ಲಿ ಶಂಕರ್ ಸರ್ ಅಂತಿದ್ರು, ಫೌಂಡರು. ಅವ್ರದ್ದೊಂದು ಬ್ರಿಲಿಯಂಟ್ ಡಿಸಿಷನ್, ನಾವು ನೋಟ್ಸ್ ಮಾಡ್ಬೇಕಾದ್ರೆ ನೋಟ್ಸ್ ನಾವು ಸ್ಕೂಲಲ್ಲಿ ಕೊಡಲ್ಲ ಅಂತ. ಓಕೆ. ಪಾಠ ಮಾಡ್ತಿರ್ಬೇಕಾದ್ರೆ ಬರ್ಕೋಬೇಕು ಅಂತ. ಆವಾಗ ನಾವು ಲಾಜಿಕಲಿ ಅವ್ರು ಹೇಳಿದ ಸೆಂಟೆನ್ಸ್ ಫಾರ್ಮೇಷನ್ ಮಾಡ್ಕೊಂಡು ಬಂದ್ವಿ. ನಮ್ಗೆಲ್ರಿಗೂ ಇಂಗ್ಲೀಷ್ ಕಷ್ಟ ಆಗೋದಕ್ಕೆ ಕಾರಣವೇ ಪ್ರೊನೌನ್ಸಿಯೇಷನ್ ಇಸ್ ದ ಫಸ್ಟ್ ಎನಿಮಿ. ಓಕೆ. ಏನೋ ಬರಿತೀವಿ, ಏನೇನೋ ಓದ್ತೀವಿ. ಅಲ್ಲ, ಪದ ಹೇಳೋದು, ಈಗ ನಾವು ಕನ್ನಡ ಮೀಡಿಯಮಿಂದ ಬಂದಿರೋರು ಪ್ರನೌನ್ಸ್ ಅಂತೀವಿ, ಆದರೆ ಸ್ಟೈಲ್ ಆಗಿ ಇಂಗ್ಲೀಷ್ ಮಾತಾಡೋ ಪ್ರನೌನ್ಸಿಯೇಷನ್ ಅಂತಾರೆ. ಕಷ್ಟನೇ ನಮ್ಗೆ. ಇದೊಂದು ಹೇಳ್ತೀನಿ, 2 ವಿಷಯ ಹೇಳ್ಬೇಕು ಸರ್. ಮೇಯ್ನಾಗಿ ಇಂಡಿಯಾದಲ್ಲಿ ಮಾತ್ರ ನಮಗೆ ಈ ವೈಟ್ ಸ್ಕಿನ್ ಕಾಂಪ್ಲೆಕ್ಸ್ ಇದೆ. ಏನಪ್ಪ ಅಂತಂದರೆ, ಸಾರಿ, ಯಾರಾದರೂ ಇಂಗ್ಲೀಷಲ್ಲಿ ಮಾತಾಡ್ಬಿಟ್ರೆ ಸೂಪರ್, ಇಂಗ್ಲೀಷ್ ಮಾತಾಡೋಕ್ಕೆ ಬರಲಿಲ್ಲ ಅಂದರೆ ವೇಸ್ಟ್, ಈ ಕನ್ಕ್ಲೂಷನ್ಗೆ ಬಂದುಬಿಡ್ತೀವಿ. ಅದಕ್ಕೆ ನಮ್ಗೆ ಕಲಿಬೇಕಾದ್ರೆ ಕಾಂಪ್ಲೆಕ್ಸು. ಆಮೇಲೆ ಯಾರಾದ್ರು ಇಂಗ್ಲೀಷಲ್ಲಿ ಸ್ಟೈಲಿಶ್ ಆಗಿ ಮಾತಾಡ್ಬಿಟ್ರು ಅಂದರೆ ಗ್ರೇಟ್ ಅನ್ಕೋತೀವಿ. ಈ ಕಾಂಪ್ಲೆಕ್ಸ್ ನಮ್ಮಲ್ಲಿ ಮಾತ್ರ ಇರೋದು. ಯಾಕೆಂದ್ರೆ ನಾನು ಹೊರ್ಗಿನ ಕಂಟ್ರಿಯವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿದಾಗ, ಕೆಲವು ಟೀಮಲ್ಲೆಲ್ಲ ವರ್ಕ್ ಮಾಡಿದಾಗ, ಆಂಧ್ರ ಸ್ಟೂಡೆಂಟ್ಸ್ ಪರ್ಟಿಕ್ಯುಲರ್ಲಿ, ಅವರು ಇಂಗ್ಲೀಷ್ನಲ್ಲಿ ತುಂಬ ವೀಕ್, ಆದರೆ ಮ್ಯಾಥ್ಸಲ್ಲಿ ಸೂಪರ್, ಲಾಜಿಕಲ್ ಸೂಪರ್. ಆಂಧ್ರ ಅವರು ಸಾಮಾನ್ಯವಾಗಿ ಅವ್ರಿಗೆ ಇಂಗ್ಲೀಷ್ ತುಂಬ ಸಮಸ್ಯೆ ಆಗುತ್ತೆ. ಬಟ್ ನಾವು ಅದನ್ನೇ ಒಂದ್ಸತಿ ಕಂಪ್ನಿಗಳು ವರ್ಕ್ ಮಾಡ್ತಿರ್ಬೇಕಾದ್ರೆ, ವೆಸ್ಟರ್ನ್ ಪೀಪಲ್ ಜೊತೆ ಮಾತಾಡ್ತಿರ್ಬೇಕಾದ್ರೆ, ಇವಾಗ ಥಿಂಕ್, ಪಾಸ್ಟ್ ಟೆನ್ಸ್, ಥಾಟ್, ನಮ್ಗೆ ಏನು ಅನ್ಕೊಡ್ತಾರೆ, ಪಾಸ್ಟ್ ಟೆನ್ಸ್ ಹೇಳ್ಬೇಕಾದ್ರೆ ED ಹಾಕ್ಬೇಕು ಲಾಸ್ಟಲ್ಲಿ ಅಂತ ಗೊತ್ತಿಲ್ಲ. ಕರೆಕ್ಟ್. ಸೊ ಅವನು ಫಾರಿನ್ ಕ್ಲೈಂಟ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಐ ಥಿಂಕ್ಡ್ ಅಬೌಟ್ ಇಟ್ ಅಂತಂದ. ED ಹಾಕ್ಬೇಕು. ಏನು ಪಾಸ್ಟ್ ಟೆನ್ಸಲ್ಲಿ ಹೇಳ್ತಾ ಇದ್ದೀನಿ. ಕರೆಕ್ಟ್. ಅವ್ನು ಥಾಟ್ ಅನ್ನೋ ವರ್ಡ್ ಬರಲಿಲ್ಲ, ಥಿಂಕ್ಡ್ ಅಬೌಟ್ ಇಟ್ ಅಂದ. ದಟ್ ಪರ್ಸನ್ ಡಿಡ್ ನಾಟ್ ಲಾಫ್. ಇದೇ ಕೆಲಸ ನಾವು ನೀವು ನಕ್ಕಿದ್ರೆ ನಾನು ನಕ್ಕಿದ್ರೆ ಎಲ್ಲರೂ ನಗ್ತೀವಿ. ಯಾರೋ ಥಿಂಕ್ಡ್ ಅಂದ್ರೆ ಏನೋ ಗೊತ್ತಿಲ್ಲ ಅವನಿಗೆ ಅನ್ನೋ ಥರ ಆಡ್ತೀವಿ. It is not his mistake. The language structure is like that. Okay. Western, he did not laugh at it. He asked, what do you mean? ಮತ್ತೆ explain ಮಾಡಿದ, oh, you meant thought, is it? Okay, and fine ಅಂತಂದ. ಅಂದರೆ they don't have any complex that somebody is not able to speak in English. ನಮ್ಮಲ್ಲಿ ಮಾತ್ರ ಇಂಗ್ಲೀಷ್ ಮಾತಾಡ್ಬಿಟ್ರೆ ಗ್ರೇಟು, ಮಾತಾಡೋಕ್ಕೆ ಬರಲ್ಲ ಅಂದರೆ ವೇಸ್ಟ್ ಅನ್ಕೊಂಡ್ಬಿಟ್ಟಿರ್ತೀವಿ. ಈ ಕಾಂಪ್ಲೆಕ್ಸಿಂದ ಫಸ್ಟ್ ಹೊರಗೆ ಬರಬೇಕು. ಇದನ್ನು ನಮ್ಮನ್ನು ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ತಡೆಯುತ್ತೆ. ನಾವು ಇಂಗ್ಲೀಷ್ ಮಾತಾಡ್ಬೇಕಾದ್ರೆ ಬಿಂದಾಸಾಗಿ ಮಾತಾಡಬೇಕು, ಸರಿನೋ ತಪ್ಪೋ ಮಾತಾಡ್ತಾ ಇರ್ಬೇಕಷ್ಟೇ. ಮಾತಾಡಬೇಕು. ಏನಕ್ಕೆ ಅಂತ ಹೇಳ್ತೀನಿ, ನಾನೊಂದು ಫಾರ್ಮುಲಾ ಹೇಳ್ಕೊಡ್ತೀನಿ ಪ್ಲೀಸ್ ಎಲ್ರಿಗೂ. ಫಸ್ಟ್ ನಾನು ಕ್ಲಾಸಲ್ಲಿ ಹೇಳಿದ್ದೇನೆ, ಇಫ್ ಯು ವಾಂಟ್ ಟು ಕಾನ್ಫಿಡೆಂಟ್ಲಿ ಸ್ಪೀಕ್ ಇನ್ ಇಂಗ್ಲೀಷ್, ಫರ್ಗೆಟ್ ಗ್ರಾಮರ್. ಫರ್ಗೆಟ್ ಗ್ರಾಮರ್. ಯಾಕೆ ಅಂತ ಹೇಳ್ತೀನಿ ಅಂದರೆ ಸರ್, ದ ಮೋರ್ ಆ್ಯಂಡ್ ಮೋರ್ ವಿ ಥಿಂಕ್ ಅಬೌಟ್ ಗ್ರಾಮರ್, ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಇವಾಗ ನಾನು ನಿಮ್ಮ ಹತ್ರ ಒಳಗೆ ಬರೋಕ್ಕೆ ಪರ್ಮಿಷನ್ ಕೇಳಬೇಕು. ಓಕೆ. ಶೆಲ್ ಐ ಕಮ್ ಇನ್ ಅನ್ಬೋದು, ಮೇ ಐ ಕಮ್ ಇನ್, ಕೆನ್ ಐ ಕಮ್ ಇನ್, ವುಡ್ ಐ ಕಮ್ ಇನ್, ಕುಡ್ ಐ ಕಮ್ ಇನ್, ಇನ್ನೂ ನಾನಾ ಥರ ಹೇಳ್ಬೋದು. ಒಂದೊತ್ತು ಸಲ ಕನ್ಫ್ಯೂಷನ್ ಆಗ್ಬಿಡುತ್ತೆ ಏನು ಹೇಳಬೇಕು ಅಂತ. ಏನೋ ಒಂದು ಅವ್ರಿಗೆ ಅರ್ಥ ಆಗಬೇಕು. ಏನಿಲ್ಲ ಅಂದರೂ ಕಮ್ ಅಂತ ಕೇಳಿದ್ರು ಅರ್ಥ ಆಗುತ್ತೆ ನನಗೆ, ಯಾಕೆ ಬಾಡಿ ಲ್ಯಾಂಗ್ವೇಜ್ ಯೂಸ್ ಮಾಡಬೇಕು. ನಾವು ಅದು ಬಿಟ್ಟು ಈ ಕಾಂಪ್ಲೆಕ್ಸಿಟೀಸ್ ಯೋಚನೆ ಮಾಡ್ತಾ ಇದ್ರೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ನಿಮಗೆ ವಿಲಿಯಂ ಶೇಕ್ಸ್ಪಿಯರ್, ಓಕೆ, ಈಸ್ ದ ಅಥಾರಿಟಿ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಅವರೇ ಒಂದು ನಾವೆಲಲ್ಲಿ he has written the word bestest.
ಬೆಸ್ಟೆಸ್ಟ್ ಇರೋದೇ 3 ಟೆನ್ಸ್, 3 ಡಿಗ್ರಿ ಆಫ್ ಗುಡ್, ಬೆಟರ್, ಬೆಸ್ಟ್, ಬೆಟರ್, ಬೆಸ್ಟ್. ಕರೆಕ್ಟ್. ಬೆಸ್ಟ್ ಹೈಯೆಸ್ಟ್ ಅಲ್ವಾ? ಹೌದು. He has written bestest. ಓ, When a person like William Shakespeare can commit the mistake, what is the problem with I and you? ಸೊ ಬರೋ ಇಂಗ್ಲೀಷ್ನ ಮಾತಾಡಿ. ಯೋಚನೆ ಮಾಡಿದಷ್ಟು ಕನ್ಫ್ಯೂಷನ್ನು, ಟೆನ್ಷನ್ನು ಜಾಸ್ತಿ ಆಗುತ್ತೆ. ಟೇಕನ್. ನಾನು ಅದಕ್ಕೆ ಟೆನ್ಸ್ ಬಗ್ಗೆ ಯೋಚನೆ ಮಾಡಿದಷ್ಟು ಟೆನ್ಷನ್ ಜಾಸ್ತಿ ಅಂತೀನಿ. ಅದನ್ನು ಯೋಚನೆ ಮಾಡಿದಾಗ ನಿಮ್ಗೆ ಏನು ಅನಿಸುತ್ತೋ ಆ ಸಿಚುವೇಶನಲ್ಲಿ ಹೇಳಿದ್ರೂ ಪರವಾಗಿಲ್ಲ, ಆ ಕಡೆ ಇರೋ ಪರ್ಸನ್ಗೆ ಅರ್ಥ ಆದ್ರೂ ಪರವಾಗಿಲ್ಲ. ಬೇಸಿಕಲಿ ನಮಗೆಲ್ಲ ಪ್ರಾಬ್ಲಮ್ ಇರೋದೇನಂದ್ರೆ ಪಾಸ್ಟ್ ಟೆನ್ಸು, ಪ್ರೆಸೆಂಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್ ಕಲ್ತ್ಕೊಂಡಿರ್ತೀವಲ್ಲ ಸರ್, ನಮ್ಗೆ ಗೊತ್ತಾಗಲ್ಲ ಅದು ಈಸು, ವಾಸು, ವಿಲ್ಲು, ಕುಡ್ಡು, ಕುಡುಂಟು ಇದೆಲ್ಲ ಯೂಸ್ ಮಾಡೋದು ಹೆಂಗೆ ಯೂಸ್ ಮಾಡೋದು, ಯಾವ ಥರ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಫ್ರೇಸ್ ಯಾವುದನ್ನು ಚೆನ್ನಾಗಿ ಮಾಡಬೇಕು, ಇದು ಭಾಳ ಕಷ್ಟ ಇದೆ ಸರ್ ತುಂಬ ಜನಕ್ಕೆ. ಬೇಸಿಕ್ಗೆ ಕಷ್ಟ ಇದೆ. ಬೇಸಿಕ್ ಏನು ಕಷ್ಟ ಆಗುತ್ತೆ ಅಂದರೆ ನಾವು ಈ ರೂಲ್ಸ್ಗಳನ್ನೇ ಕಲ್ತ್ಕೊಳಕ್ಕೆ ಹೋಗ್ತೀವಿ. ನಿಮ್ಗೆ ಅಬ್ಸರ್ವ್ ಮಾಡಿ, ಬೆಂಗಳೂರು ಅಂತ ಸಿಟಿನಲ್ಲಿ ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ತಾ ಇರ್ತಾರೆ ಹುಡುಗರು, ಸೂಪರಾಗಿ ಇಂಗ್ಲೀಷ್ ಮಾತಾಡ್ತಾರೆ. ಹೌದು. ಹೌದಾ? ಯಾಕೆ ಅಂದರೆ ಅವ್ರಿಗೇನು ಗ್ರಾಮರ್ ಹೇಳ್ಕೊಟ್ಟೇ ಇರಲ್ಲ. ಅವ್ರು ಎಲ್ಲಿ ಕಲ್ತರು ಇಂಗ್ಲೀಷು? ಕಾರ್ಟೂನ್ ನೆಟ್ವರ್ಕು, ಪೋಗೋ ಚಾನಲ್ಲು, ಇವರು ಮಾತಾಡೋದು ಅಬ್ಸರ್ವ್ ಮಾಡ್ತಿರ್ತಾರೆ, ನ್ಯಾಚುರಲಾಗಿ ಪಿಕ್ ಮಾಡ್ಕೊಂಡಿರ್ತಾರೆ. ಇವಾಗ ನಾವು ಕನ್ನಡ ಕಲಿಬೇಕಾದ್ರೆ ನಾವು ವ್ಯಾಕರಣ ಕಲ್ತಿದ್ದು ಸ್ಕೂಲಲ್ಲಿ. ಕರೆಕ್ಟ್. ನಮ್ಮಲ್ಲಿರೋದೇ 3: ಪಾಸ್ಟು, ಪ್ರೆಸೆಂಟು, ಭೂತಕಾಲ, ಭವಿಷ್ಯಕಾಲ, ವರ್ತಮಾನ ಕಾಲ. ಇಲ್ಲಿ ಒಂದೊಂದು ಟೆನ್ಸಿಗೆ 4 ಟೆನ್ಷನ್ನು ಇಂಗ್ಲೀಷಲ್ಲಿ. ಇದನ್ನು ಯೋಚನೆ ಮಾಡಿದಷ್ಟು ಕಾಂಪ್ಲಿಕೇಶನ್ ಆಗುತ್ತೆ. ಬರೋ ಇಂಗ್ಲೀಷ್ ಮಾತಾಡ್ಬಿಡ್ಬೇಕು. ನಾನು ಅದನ್ನೇ ಹೇಳ್ತೀನಿ, ಬಟ್ಲರ್ ಇಂಗ್ಲೀಷು, ಕಿತ್ತೋಗಿರೋ ಇಂಗ್ಲೀಷು ಫಸ್ಟ್ ಮಾತಾಡ್ಬಿಡಿ ಅಂತ. ಇದಕ್ಕೆ ಡಾಕ್ಟರ್ BM ಹೆಗ್ಡೆ ಒಂದು ಒಳ್ಳೆ ಉದಾಹರಣೆ ಕೊಟ್ಟಿದ್ರು. ಅದನ್ನು ನಾನು ಯಾವಾಗಲೂ ಕೋಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ಕ್ಲಾಸಲ್ಲೂ ನಾನು ಇದನ್ನು ಹೇಳ್ತೀನಿ. ಏನಂದರೆ, ಒಬ್ಬ ಬ್ರಿಟಿಷ್ನವನು ಈ ಹ್ಯಾಡ್ ಕಮ್ ಟು ವಿಲೇಜ್ ಇನ್ ಇಂಡಿಯಾ. ಅವ್ನು ಸೋಷಿಯಲ್ ಸೈಂಟಿಸ್ಟ್. ಸೊ ಹಳ್ಳಿಗಳಲ್ಲಿ ವಾತಾವರಣ ಹೆಂಗಿರುತ್ತೆ ಅಂತೆಲ್ಲ ಅವ್ನು ನೋಡ್ತಾ ಇದ್ದ. ಬೆಳಗಿಂದ ನೋಟ್ಸ್ ಮಾಡ್ಕೋತಾ ಇದ್ದ, ಏನೇನು ಮಾಡ್ತಾರೆ ಅಂತೆಲ್ಲ. ನಮ್ಮಲ್ಲಿ ಆತಿಥ್ಯ ಜಾಸ್ತಿ. ಸೊ ಮಧ್ಯಾಹ್ನ ಆಗ್ತಿದ್ದಂಗೆ ಅವೆಲ್ಲ ಊಟಕ್ಕೆ ಕರೆದ್ರು, ಬನ್ನಿ ಊಟಕ್ಕೆ ಅಂತ. ಹಿ ವಾಸ್ ಆಲ್ಸೋ ವೆರಿ ಕ್ಯೂರಿಯಸ್. ಯಾಕೆಂದ್ರೆ ನಮ್ಮದು ಒಳ್ಳೊಳ್ಳೆ ತರಕಾರಿ ಎಲ್ಲ ಫುಡ್ ಚೆನ್ನಾಗಿರುತ್ತೆ, ಕ್ಯೂರಿಯಾಸಿಟಿ ಆಯಿತು ಅಂತ ಕೂತ್ಕೊಂಡ. ಅವನಿಗೆಲ್ಲ ಬಡ್ಸೋಕ್ಕೆ ಶುರು ಮಾಡಿದ್ರು. ಪಲ್ಯಗಳೆಲ್ಲ ಅರ್ಥ ಆಯಿತು, ಕಾಳು ಎಲ್ಲ ಅರ್ಥ ಆಯಿತು. ಮೊಸರಿಗೆ ಬಂದಾಗ ಅವ್ನಿಗೆ ಅರ್ಥ ಆಗಲಿಲ್ಲ. ಅಂದರೆ ಏನು ಐಟಮ್ ಅದು ಅಂತ. ಯಾಕೆಂದರೆ ವೆಸ್ಟರ್ನರ್ಸ್ ದೇ ಮೇಕ್ ಯೋಗಟ್, ಅವ್ರು ಚೀಸ್ ಥರ ಮಾಡ್ತಾರೆ, ಏನೋ ಮಾಡ್ತಾರೆ, ಯೆಲ್ಲೋ ಕಲರ್ ಇರುತ್ತೆ. ಇವನಿಗೆ ಕರ್ಡ್ಸ್ ಅರ್ಥ ಆಗಿಲ್ಲ. ಸೊ ಹಳ್ಳಿಯವನು ಕೇಳ್ದ, ವಾಟ್ ಈಸ್ ದಿಸ್ ಅಂತ. ನನಗೆ ಹಳ್ಳಿಯವನಿಗೆ ಇಂಗ್ಲೀಷ್ ಅಷ್ಟು ಬರಲ್ಲ, ನನಗೆ ಇಂಗ್ಲೀಷ್ ಬರಲ್ಲ ಅಂತ ಹೇಳ್ಬೋದಿತ್ತು, ಹೇಳಲಿಲ್ಲ. ಮತ್ತು ಅಲ್ಲಿ ಬರ್ತೀನಿ. ಇವಾಗ ನೋ ಇಂಗ್ಲೀಷ್ ಅಂದರೆ KNOW ನೋ ಇಂಗ್ಲೀಷು, ನೋ ಇಂಗ್ಲೀಷು ಅರ್ಥ ಆಗಲ್ಲ. ಕರೆಕ್ಟು. ಪ್ರೊನೌನ್ಸಿಯೇಷನ್ ಒಂದೇ. ಅವ್ನಿಗೆ ಇಂಗ್ಲೀಷ್ ಬರಲ್ಲ ಅಂತ ಹೇಳಿಲ್ಲ ಅವನು. ಅವನೇನು ಹೇಳ್ದ ಅಂದರೆ, ಸರ್, ದಿಸ್ ಈಸ್ ಮಿಲ್ಕ್, ಗೋಸ್ ಟು ಸ್ಲೀಪ್ ಇನ್ ದ ನೈಟ್, ಮಾರ್ನಿಂಗ್ ಗೆಟ್ಸ್ ಅಪ್ ಟೈಟ್. ಅವನಿಗೆ ಅರ್ಥ ಆಯಿತು, ಇದೇನೋ ಕಮ್ ಬ್ಯಾಕ್, ಇಟ್ಸ್ ಅ ಮಿಲ್ಕ್, ಗೋಸ್ ಟು ಸ್ಲೀಪ್ ಇನ್ ದ ನೈಟ್, ಮಾರ್ನಿಂಗ್ ಗೆಟ್ಸ್ ಅಪ್ ಟೈಟ್. ಅವನಿಗೆ ಅರ್ಥ ಆಯಿತು, ಓ, ಹಾಲು ಬೆಳಗ್ಗೆಗೆ ಏನೋ ಆಗುತ್ತೆ ಅಂದರೆ ಏನೋ ಫರ್ಮೆಂಟೇಷನ್ ಆಗಿದೆ, ಹೆಚ್ಚು ಕಮ್ಮಿ ನಮ್ಮ ಯೋಗಟ್ ಥರ ಅಂತ ಅವ್ನಿಗೆ ಅರ್ಥ ಆಯಿತು. ಇಲ್ಲಿ ವಿಷಯ ಏನಪ್ಪ ಅಂತಂದರೆ, ಅವ್ನಿಗೆ ಇಂಗ್ಲೀಷ್ ಬರಲ್ಲ ಅಂತ ಕೂತ್ಕೊಂಡಿರೋ ಬದಲು ಬರೋ ಇಂಗ್ಲೀಷ್ ಮಾತಾಡ್ಬಿಡ್ಬೇಕು. ಬಟ್ಲರ್ ಇಂಗ್ಲೀಷೋ, ಕಿತ್ತೋಗಿರೋ ಇಂಗ್ಲೀಷೋ, ನಮಗೆ ಬರೋ ಇಂಗ್ಲೀಷ್ ನಾವು ಮಾತಾಡ್ಬಿಡ್ಬೇಕು ಫಸ್ಟು. ಇದು ಹೆಂಗೆ ಅಂದರೆ, ಸ್ವಿಮ್ಮಿಂಗ್ ಕಲ್ತಂಗೆ ಸರ್. ಈ ಸ್ವಿಮ್ಮಿಂಗ್ ಬಗ್ಗೆ ನಿಮ್ಗೊಂದು ದೊಡ್ಡ ಬ್ರೋಚರ್ ಕೊಡ್ತೀನಿ, ಫುಲ್ ಕೋರ್ಸ್ ಕೊಡ್ತೀನಿ. ಎಡಗಾಲು ಬಲಗಾಲು ಎಲ್ಲಿ ಇಡಬೇಕು, ಯಾವ್ದು ಹೊಡಿಬೇಕು, ಏನು ಹೊಡಿಬೇಕು ಅಂತ. ಕೊನೆಗೆ ಸ್ವಿಮ್ಮಿಂಗ್ ಹೆಂಗೆ ಕಲಿತೀರಾ? ನೀರಿಗೆ ಇಳಿಲೇಬೇಕು. ಹೌದು. ನೀವು ಇಷ್ಟು ದಬ್ಬ ಡಾಕ್ಯುಮೆಂಟ್ ರೆಡಿ ಮಾಡಿದ್ರು ಅಷ್ಟೇ. ಪ್ರಾಕ್ಟಿಕಲ್ ಆಗಿ ಏನು ಮಾಡ್ತೀವಿ ಅದು ಮಾಡಬೇಕು. ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಅದನ್ನೇ ಮಾಡಬೇಕಾಗಿರೋದು. ಇವಾಗ ನಮಗೆ ನೋಡಿ, ಇವಾಗ ನಾವು ಕನ್ನಡ ಕಲ್ತಿದ್ದೀವಲ್ಲ, ನಮ್ಗೆ ತೆಲುಗು ತಮಿಳು ಮಾತಾಡೋಕೆ ಈಸಿ, ಹಂಗೂ ಹಿಂಗೂ ಮಾತಾಡ್ಬಿಡ್ತೀವಿ. ಅಕಸ್ಮಾತ್ ನಾವು ತೆಲುಗು ಕಲಿಯಕ್ಕೆ ಹೋಗ್ತೀವಿ, ನಮ್ಮ ತೆಲುಗು ಫ್ರೆಂಡ್ಸ್ ಇರ್ತಾರೆ, ಏನೋ 1-2 ತೆಲುಗು ಸಿನಿಮಾ ನೋಡ್ಬಿಟ್ಟಿರ್ತೀವಿ, ತೊಡಗೊಟ್ಟಿನೇನು ಮಾತಾಡ್ತಾ ತೆಲುಗು ಅಂತ ಮಾತಾಡೋಕೆ ಹೋಗ್ತೀವಿ. ಏನೋ ಒಂದು ತಪ್ಪಾಗುತ್ತೆ. ಯಾಕೆ ತಪ್ಪಾಗುತ್ತೆ ಅಂದರೆ, ಈ ಫಾಲ್ಸ್ ಫ್ರೆಂಡ್ಸ್ ಅಂತ ಇರುತ್ತೆ ಲ್ಯಾಂಗ್ವೇಜಲ್ಲಿ. ಫಾಲ್ಸ್ ಫ್ರೆಂಡ್ಸ್ ಅಂದರೆ ಒಂದು ಭಾಷೆಯಲ್ಲಿ ಒಂದು ಅರ್ಥ, ಇನ್ನೊಂದು ಭಾಷೆಯಲ್ಲಿ ಇನ್ನೊಂದು ಅರ್ಥ. ಓ, ಹಂಗಾ? ಓಕೆ. ಇವಾಗ ನಲ್ಲ ಕನ್ನಡದಲ್ಲಿ ಲವರ್ ಕರೆಕ್ಟ್. ತೆಲುಗಲ್ಲಿ ನಲ್ಲ ಅಂದರೆ ಕಪ್ಪು. ನಲ್ಲ ಅಂದರೆ ಕಪ್ಪು, ಕರೆಕ್ಟ್. ತಮಿಳಲ್ಲಿ ನಲ್ಲ ಅಂದರೆ ಚೆನ್ನಾಗಿದೆ ಅಂತ. ನಲ್ಲ ಇರಕ್ಕೆ. ಹೌದು. ಇವಾಗ ನಾನು ತೆಲುಗವ್ರ ಹತ್ರ ತೆಲುಗು ಮಾತಾಡ್ಬೇಕಾದ್ರೆ ಯಾವುದೋ ಒಂದು ತಪ್ಪು ಪದ ಮಾತಾಡ್ತೀನಿ, ಅವರೆಲ್ಲ ನಗ್ತಾರೆ, ನಾನು ನಗ್ತೀನಿ, ಏನಾಯ್ತು ಅಂತೀನಿ. ಹಿಂಗೆ ಆಯಿತು ಅಂದರೆ ಇಲ್ಲಿ ಪರವಾಗಿಲ್ಲ ಅಂತ ಮತ್ತೆ ತೆಲುಗು ಮಾತಾಡ್ತಾನೆ ಇರ್ತೀವಿ. ಓಕೆ. ಬೇಜಾರಾಗಲ್ಲ ನಮಗೆ. ಅದೇ ನೀವೆಲ್ಲ ಇಂಗ್ಲೀಷ್ ಮಾತಾಡ್ತಾ ಇರ್ತೀರ ಅಂದ್ಕೊಳ್ಳಿ, ನಾನು ಇಂಗ್ಲೀಷ್ ಮಾತಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಇಂಗ್ಲೀಷಲ್ಲಂತೂ ಮಾತಾಡೋಂಗಿಲ್ಲ, ಏನೋ ಒಂದು ತಪ್ಪು ಆಗೇ ಆಗುತ್ತೆ, ಎಲ್ಲರೂ ನಗ್ತಾರೆ, ನನಗೂ ನಗು ಬರಲ್ಲ. ತೆಲುಗು ಮಾತಾಡಿದಾಗ ತಪ್ಪಾದಾಗ ಎಲ್ಲರೂ ನಗ್ದಾಗ ನಾನು ನಗ್ತೀನಿ, ತೊಂದರೆ ಆಗಲ್ಲ. ಇಂಗ್ಲೀಷ್ ಮಾತಾಡ್ಬೇಕಾದ್ರೆ ತಪ್ಪಾದಾಗ ಎಲ್ಲರೂ ನಕ್ಕೋದು ನನಗೇನೋ ಇನ್ಸಲ್ಟ್ ಆದಂಗೆ ಆಗುತ್ತೆ.
ಈ ಮನೋಭಾವನೆಯಿಂದ ಹೊರಗೆ ಬಂದರೆ ನಾವು ಆರಾಮಾಗಿ ಇಂಗ್ಲೀಷ್ ಮಾತಾಡ್ಬೋದು. ಯಾಕೆ ಸರ್ ಅದು? ಯಾಕೆಂದರೆ ಇಂಗ್ಲೀಷ್ಗೆ ಒಂದು ಸ್ಪೆಷಲ್ ಸ್ಟೇಟಸ್ ಕೊಟ್ಬಿಟ್ಟಿದ್ದೀವಿ ಸರ್. ಇಂಗ್ಲೀಷ್ ಮಾತಾಡಿದ್ರೆ ದೊಡ್ಡ ಪುಟಾಂಗು, ಕರೆಕ್ಟಾಗಿಲ್ಲ, ಕಲೋಕಿಯಲ್ಲ ಹೇಳ್ಬೇಕು, ಕರೆಕ್ಟ್, ಪಂಟ್ರು ಬರಲಿಲ್ಲ ಅಂದರೆ ವೇಸ್ಟ್ ಕ್ಯಾಂಡಿಡೇಟು, ಹೌದು, ಲೋಕಲ್ಲು, ಗಮಾರ, ಹಿಂಗೆ ಅನ್ಕೊಂಡ್ಬಿಡ್ತೀವಿ. ಇವನು ಎಂತ ಇಂಗ್ಲೀಷ್ ಮಾತಾಡ್ತಾನೆ ಗೊತ್ತಾ ಅಂತೀವಿ. ಇದು ಇನ್ನೊಂದು ಹೇಳ್ತೀನಿ, ನಾನು ಒಂದ್ಸತಿ ನಾನು ಸಿನಿಮಾದಲ್ಲೂ ಸಹ ಕೆಲಸ ಮಾಡ್ತಾ ಇದ್ದೀನಿ. ಆವಾಗ ನನಗೆ ಕೆಲವು ಅಸಿಸ್ಟೆಂಟ್ ಡೈರೆಕ್ಟರ್ ಹುಡುಗರು ಕೇಳಿದ್ರು, ಸರ್ ಎಲ್ಲರಿಗೂ ಇಂಗ್ಲೀಷ್ ಹೇಳ್ಕೊಡ್ತಾರೆ, ನಮ್ಗೆ ಸ್ವಲ್ಪ ಹೇಳ್ಕೊಡಿ ಸರ್ ಅಂದರು. ಇದು 15 ವರ್ಷದ ಹಿಂದೆ ಆಗಿದ್ದು. ನಾನೇನಂದರೆ ತುಂಬ ಸುಲಭ, ಏನು ಮಾಡಬೇಡಿ. ಅವಾಗ ಈ ಸ್ಮಾರ್ಟ್ ಫೋನ್ಸ್ ಇರಲಿಲ್ಲ, ಬಟ್ ಫೋನ್ಸಲ್ಲಿ ರೆಕಾರ್ಡಿಂಗ್ ಎಲ್ಲ ಇರ್ತಾಯಿತ್ತು, ವಾಯ್ಸ್ ರೆಕಾರ್ಡಿಂಗ್ ಬಟನ್ ಹೊತ್ತು ನಾನು ಹೇಳ್ತೀನಿ ಕೆಲವು ವರ್ಡ್ಸ್ ಎಲ್ಲ ಅಂತ. ಆಯ್ತು ಸರ್ ಅಂತ ಓದಿದ್ರು. ನಾನೇನು ಹೇಳಿದೆ, ಓ ಯಾ ದ್ಯಾಟ್ಸ್ ಗುಡ್, ಓ ರಿಯಲಿ ಈಸ್ ದಟ್ ಸೊ, ಓ ಆಸಮ್ ಬಡಿ, ಹಿಂಗೆಲ್ಲ ಒಂದು 50 ವರ್ಡ್ಸ್ ಹೇಳಿದೆ, ಸ್ಟೈಲಿಶ್ ವರ್ಡ್ಸು. ಅದೆಲ್ಲ ರೆಕಾರ್ಡ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡ್ಬೇಕು ಸರ್ ಅದು, ಏನಿಲ್ಲ ಇದನ್ನು ಸ್ಟೈಲಿಶಾಗಿ ಪ್ರಾಕ್ಟೀಸ್ ಮಾಡೋದು ಅಂದೆ. ಆಯ್ತು ಸರ್ ಪ್ರಾಕ್ಟೀಸ್ ಮಾಡಿದೆ. ಏನು ಮಾಡಬೇಕು ಅಂದರೆ ಯಾರು ಇಂಗ್ಲೀಷಲ್ಲಿ ಮಾತಾಡ್ಸಿದ್ರೆ, ಓ ಯಾ, ಓ ದ್ಯಾಟ್ಸ್ ಗುಡ್, ಓ ರಿಯಲಿ, ಹಿಂಗಂತ ಇರೋದು ಅದರ್ ಪರ್ಸನ್ ವಿಲ್ ಫೀಲ್ ದಟ್ ಯು ನೋ ವೆರಿ ಗುಡ್ ಇಂಗ್ಲೀಷ್ ಅಂತ. ನಿಜವಾಗ್ಲೂ ಮ್ಯಾಟ್ರ್ ಆಗುತ್ತೆ ಸರ್. ಮಜಾ ಇದೆ. ಯಾಕೆ ಮ್ಯಾಟ್ರ್ ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ಪ್ರಾಕ್ಟಿಕಲ್. ನಾನು ಫಾರ್ ಎವ್ರಿಥಿಂಗ್ ಐ ಗಿವ್ ಎವಿಡೆನ್ಸ್. ಪ್ಲೀಸ್. ಏನಾಗಿತ್ತು ಅಂದರೆ ನಾನು ಟ್ರೈನಿಂಗ್ ಇನ್ಸ್ಟಿಟ್ಯೂಷನಲ್ಲಿ ಐ ಯೂಶಲಿ ಗೋ ಟು ಕಾಲೇಜಸ್. ಕೆಲವರು ಕಮ್ಯುನಿಕೇಷನ್ ಸ್ಕಿಲ್ಸ್ ಕ್ಲಾಸಿಗೆ ಬರಬೇಕು ಅಂತ ಬರ್ತಾರೆ. ಪೂಜಾ ಅಂತ ಹುಡುಗಿ, ಹೆಸರು ಜ್ಞಾಪಕ ಇದ್ದಾರೆ ಚೆನ್ನಾಗಿ, UP. ಸಾಮಾನ್ಯವಾಗಿ ನಾರ್ತ್ ಇಂಡಿಯನ್ಸ್ಗೆ ಇಂಗ್ಲೀಷು ತುಂಬಾ ಡಿಫಿಕಲ್ಟ್. ನಾವು ಆ್ಯಕ್ಚುಲಿ ಇಡೀ ಇಂಡಿಯಾದಲ್ಲಿ ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡೋದು ಕನ್ನಡದವರೇ, ಕರ್ನಾಟಕದಲ್ಲಿ. ಯಾಕೆಂದರೆ ಬೇಸಿಕಲಿ ನಮ್ಮದು ಕಾಸ್ಮೋಪಾಲಿಟನ್ ನೇಚರ್ ಇದೆ, ಹಂಗಾಗಿ ನಾವು ಇಂಗ್ಲೀಷ್ನ ಬೇಗ ಚೆನ್ನಾಗಿ ಕಲ್ತ್ಕೋತೀವಿ. ಜೊತೆ ತುಂಬ ಜನ ಅದನ್ನ ಪ್ರೀತಿ ಮಾಡ್ತಾರೆ, ಕಲಿಬೇಕು ಅಂತ, ಹಂಗಾಗಿ ಅದು ಮಾತಾಡ್ತಾರೆ. ಅದೇ UP-ನವ್ರಿಗೆ ತುಂಬ ಕಷ್ಟ. ಆ ಹುಡುಗಿ ಬಂದು ಕೇಳ್ತಾ ಇದ್ಲು, ಸರ್ ಇದು ಕೋರ್ಸ್ ಹೆಂಗಿರುತ್ತೆ, ಏನು ಮಾಡಬೇಕು ಅಂತೆಲ್ಲ. ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ. ನಾನು ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕಾರೆ ಹುಡುಗಿಗೆ ಸರಿಯಾಗಿ ಅರ್ಥ ಆಗಿಲ್ಲ. ಒಂದು ಕಡೆ ಸಾರಿ ಅಂತಂದು, ಸಾರಿ ಅಂತ ಸ್ಟೈಲಿಶ್ ಆಗಿ. ನನ್ನ ಫ್ರೆಂಡ್ ಒಬ್ಬ ಕೂತಿದ್ದ ಅಲ್ಲಿ. ನಾನು ಸ್ವಲ್ಪ ಡಿನ್ನರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸ್ವಲ್ಪ ವೆಯ್ಟ್ ಮಾಡುವಾಗ ಕೌನ್ಸಿಲಿಂಗ್ ಮುಗಿಸ್ತೀನಿ ಅಂತ ಮಾತಾಡ್ತಾ ಇದ್ದೆ. ನಾನು 15 ಮಿನಿಟ್ಸ್ ಮಾತಾಡಿದ್ದೀನಿ. ಅವ್ರಿಗೆ ಬರೀ ಕೇಳಿಸ್ಕೊತಾ ಇದ್ಲು. ಮಧ್ಯದಲ್ಲಿ ಒಂದೇ ಒಂದು ಕಡೆ ಸಾರಿ ಅಂತಂದು. ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿದೆ. ಆ ಹುಡುಗಿ ಹೊರಗೆ ಹೋಗ್ತಿದ್ದಂಗೆ ನನ್ನ ಫ್ರೆಂಡ್ ಕೇಳ್ತಾನೆ, ಮಗ ಏನು ಸ್ಟೈಲಾಗಿ ಇಂಗ್ಲೀಷ್ ಮಾತಾಡ್ತಾಳೆ ಮಗ ಅವಳು ಅಂತ. ಒಂದೇ ಒಂದು ವರ್ಡ್ ಹೇಳಿದ್ದು, ಸಾರಿ ಅಂತ. ಸಾರಿ ಅಂದ್ರೆ ಆಗಲ್ಲ, ಸಾರಿ. ಹಾಂ, ಓಕೆ. ನೀವು ಪಿಕಪ್ ಮಾಡ್ಕೋಬೇಕಾಗಿರೋದಿಲ್ಲ ರೈಟ್ ಆಕ್ಸೆಂಟ್, ಟೋನ್. ಅದು ಇವಾಗ ತುಂಬ ಸುಲಭ ಸರ್. ಆದರೆ ನಾವು ನಾನು ಯಾವಾಗಲೂ ಮೊದಲೇನು ಸಜೆಷನ್ ಕೊಡ್ತಿದ್ದೆ ಅಂದರೆ ಟಿವಿನಲ್ಲಿ ಇಂಗ್ಲೀಷ್ ಫಿಲಮ್ ನೋಡಿ ಹಂಗೆ ಅಂತ. ಇವತ್ತು ಮೊಬೈಲಲ್ಲೇ ನಿಮಗೆ ಬೇಕಾದಷ್ಟು ಟೂಲ್ಸ್ ಇದೆ, ಹೆಂಗೆ ಪ್ರೊನೌನ್ಸ್ ಮಾಡಬೇಕು ಅಂತ ಹೇಳ್ಕೊಡೋದಿರುತ್ತೆ, ಎಲ್ಲ ಇರುತ್ತೆ. ಅದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡು ಸುಮ್ಮನೆ ನಿಮಗೆ ವೆಯ್ಟೇಜ್ ಕೊಟ್ಟಷ್ಟು, ಇಂಪಾರ್ಟೆನ್ಸ್ ಕೊಟ್ಟಷ್ಟು ಇಂಗ್ಲೀಷು ನಮ್ಗೆ ದೂರ ಆಗ್ತಾ ಹೋಗ್ತಾ ಇರುತ್ತೆ. ನಮಗೆ ಸಮಸ್ಯೆ ಆಗೋದು ಎಲ್ಲಿ ಗೊತ್ತಾ ಸರ್, ಕನ್ನಡಿಗರಿಗೆ. ಈಗ ನಾನು ಕನ್ನಡ ಮೀಡಿಯಂ ಓದಿರೋನು ಅಂದರೆ ನನಗೆ ಸಮಸ್ಯೆ ಆಗೋದು, ಈಗ ಕನ್ನಡದ ಅಕ್ಷರಗಳು, ಈಗ ಆ ಅಂದರೆ ಆನೆ, ಎಲ್ಲಿದ್ರೂ ಆನೆ, ಕಾ ಎಲ್ಲಿದ್ರೂ ಕಾನೆ, ಟಾ ಎಲ್ಲಿದ್ರೂ ಟಾನೆ, ಯಾ ಎಲ್ಲಿದ್ರೂ ಯಾನೆ. ಇಂಗ್ಲೀಷ್ ಹಂಗಲ್ಲ. ಇದು ಇಂಗ್ಲೀಷಲ್ಲಿ ನಿಮಗೆ ಇಟ್ಸ್ ಎ ಲ್ಯಾಂಗ್ವೇಜ್ ಆಫ್ ಎಕ್ಸೆಪ್ಷನ್ಸ್ ಅಂತ ಹೇಳ್ತಾರೆ. ನಾನು ಆ್ಯಕ್ಚುಲಿ ಯಾವಾಗಲೂ ಇಂಗ್ಲೀಷ್ ಬೈತಿರ್ತೀನಲ್ಲ, 90% ತುಂಬ ಖುಷಿ ಪಟ್ಟರು. ಕೆಲವರು ಕೊಂಕು ಕೇಳಕ್ಕೆ ಶುರು ಮಾಡಿದ್ರು, ಏನಕ್ಕೆ ಇಂಗ್ಲೀಷ್ ನಂಗೆ ಬೈತೀರಾ ಹಂಗೆ ಹಿಂಗೆ ಅಂತ. ಓಕೆ. ಕೆಲವಂತೂ ಓವರ್ ಡಿಫೆಂಡಿಂಗು, ಇಂಗ್ಲೀಷು ನಮ್ಗೆ ಅನ್ನ ಕೊಟ್ಟಿರೋ ಭಾಷೆ ಅಂತ. ಇಂಗ್ಲೀಷ್ ಅನ್ನ ಯಾವಾಗ ಕೊಡ್ತು ಅಂತ. ಯಾಕೆಂದರೆ ಬ್ರಿಟಿಷ್ನವ್ರು ನಮ್ಮನ್ನು ಬಂದು 200 ವರ್ಷ ಆಳಿ ಅನ್ನ ಬೆಳ್ತಿದ್ದ ಬೆಂಗಾಲಲ್ಲಿ ಅನ್ನ ಬೆಳಿಬಾರ್ದು ಅಂತ ನಿಲ್ಲಿಸಿ ಇಂಡಿಗೋ ಬೆಳ್ಸೋಕ್ಕೆ ಶುರು ಮಾಡಿ, ಫ್ಯಾಮಿನ್ ಬಂದಾಗ ಹೊಟ್ಟೆ ಹಸ್ಕೊಂಡು ತುಂಬ ಜನ ಸತ್ರು. ಎಷ್ಟು ಜನ ಸತ್ರು ಅಂದರೆ ಆಲ್ಮೋಸ್ಟ್ 2 ಮಿಲಿಯನ್ ಪೀಪಲ್ ಡೈಡ್, ವಿಚ್ ಈಸ್ ಬಿಗ್ಗರ್ ದೆನ್ ವಾಟ್ ಹಿಟ್ಲರ್ ಕಿಲ್ಡ್ ಇನ್ ಕಾನ್ಸಂಟ್ರೇಷನ್ ಕ್ಯಾಂಪ್ಸ್. ನಮ್ಮಿಂದ ಎಲ್ಲ ದೋಚ್ಕೊಂಡು ಹೋಗಿ ಅನ್ನ ಸಮೇತ ಹೊನ್ನು ಚಿನ್ನ ಎಲ್ಲ ಎತ್ಕೊಂಡು ದೋಚ್ಕೊಂಡು ಹೋದ್ಮೇಲೆ ನಮ್ಗೆ ಅದು ಅನ್ನದ ಭಾಷೆ ಆಯಿತು. ಯಾಕೆಂದರೆ ವಿ ಹ್ಯಾಡ್ ದಟ್ ಲೆಗಸಿ ಆಫ್ ಇಂಗ್ಲೀಷ್ ಆ್ಯಂಡ್ ವಿ ಸ್ಟಾರ್ಟೆಡ್ ಸ್ಟಡಿಂಗ್ ಇನ್ ಇಂಗ್ಲೀಷ್. ಫ್ರೆಂಚ್ನವ್ರಿಗೆ ಇಂಗ್ಲೀಷ್ ಅಲ್ಲ ಅನ್ನ ಕೊಡೋ ಭಾಷೆ, ಸ್ಪ್ಯಾನಿಷ್ ಅವ್ರಿಗೆಲ್ಲ. ಇವತ್ತು ಇಂಡಿಯಾಗೆ ನಮ್ಮ ಮೆಸ್ಸಿ ಬಂದಿದ್ದ, ಅವನು ಭಾಷೆ ಮಾತಾಡ್ದ, ಇನ್ನೊಬ್ರು ಟ್ರಾನ್ಸ್ಲೇಷನ್ ಇಂಗ್ಲೀಷೇ ಬರಲ್ಲ. ಕರೆಕ್ಟ್. ಯಾರಿಗೆ ಕ್ರೇಜ್ ಜಾಸ್ತಿ ಇತ್ತು? ಹೌದು, ಅನ್ನ ಕೊಡೋ ಭಾಷೆ ಅನಿವಾರ್ಯವಾಗಿ ಆಗಿದೆ ಅಷ್ಟೇ. ನಮಗೆ ಒಂಥರ ಇಂಗ್ಲೀಷ್ ಬಗ್ಗೆ ಈ ತಪ್ಪು ಕಲ್ಪನೆಗಳು. ಇವಾಗ ಇಂಗ್ಲೀಷ್ ವಿಷಯಕ್ಕೆ ಬರೋ, ನಾನು ಇಷ್ಟೊಂದು ಬೈಕೋತಾ ಇದ್ನಲ್ಲ, ನಾನೇನೋ ನನ್ನ ಫ್ರಸ್ಟ್ರೇಷನ್ ನಾನು ಹೊರಗಾಗ್ತಿದ್ದೀನಿ ಅಂದ್ಕೊಂಡೆ. ಇಲ್ಲಿ ನೋಡೋಣ ಗೂಗಲಲ್ಲಿ ಏನು ಹೇಳ್ತಾರೆ ಅಂದ್ಬಿಟ್ಟು, ದೊಡ್ಡ ದೊಡ್ಡ ವ್ಯಕ್ತಿಗಳು ಇಂಗ್ಲೀಷ್ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡಿದ್ರೆ ಬಿಗ್ ಲಿಸ್ಟ್ ಇಸ್ ದೇರ್. ಇಂಗ್ಲೀಷ್ನ ಬೈಕೊಂಡಿರೋದು ಯಾರು? ಜಾರ್ಜ್ ಬರ್ನಾಲ್ಡ್ ಶಾ. ಅವ್ರ ಸ್ಟೇಟ್ಮೆಂಟ್ಗಳು ನೋಡ್ಬೇಕು ನೀವು. ನಾನು ಅಸೈನ್ಮೆಂಟ್ ಥರನೇ ಕೊಡ್ತೀನಿ, ಯಾಕೆ ನಾನೇ ಎಲ್ಲ ಹೇಳೋದು ಬೇಡ ಅಂತ. ಜಾರ್ಜ್ ಬರ್ನಾಲ್ಡ್ ಶಾ ಏನು ಹೇಳ್ತಾರೆ ಅಂತ ನೋಡಿ.
ಮತ್ತು ನಿಮಗೆ ಕನ್ನಡದಲ್ಲೇ ಇಂಡಿಯನ್ಸೇ ಆದರೆ ಸ್ವಾಮಿ ವಿವೇಕಾನಂದ ಏನು ಹೇಳ್ತಾರೆ ಅಂತ ನೋಡಿ, ಮತ್ತು ಸರ್ ಸಿ ವಿ ರಾಮನ್ ಏನು ಹೇಳ್ತಾರೆ ಅಂತ ನೋಡಿ. ಇಂಗ್ಲೀಷಲ್ಲಿ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಆಥರ್ಸ್ ಹ್ಯಾವ್ ಶೋನ್ ಹೌ ಇಂಗ್ಲೀಷ್ ಈಸ್ ವೆರಿ ಸ್ಟುಪಿಡ್ ವೆನ್ ಸಮ್ ಆಫ್ ದ ಥಿಂಗ್ಸ್ ಆರ್ ಕನ್ಸರ್ನ್ಡ್ ಅಬೌಟ್ ಪ್ರೊನೌನ್ಸಿಯೇಷನ್ ಆ್ಯಂಡ್ ಆಲ್ಸೋ ಅಬೌಟ್ ಗ್ರಾಮರ್ ಅಂತ. ಸೊ ನಾವು ಇಂಗ್ಲೀಷ್ನ ತುಂಬ ನ್ಯಾಚುರಲಾಗಿ ಕಲಿಬೇಕೆ ಹೊರತು ಆಮೇಲೆ ದೇರ್ ಇಸ್ ನೋ ಫಿಕ್ಸ್ಡ್ ಹಾರ್ಡ್ ಆ್ಯಂಡ್ ರೂಲ್ ಇನ್ ಇಂಗ್ಲೀಷ್. ತಪ್ಪು ಮಾಡಿದ್ರು ನಡೆದೋಗುತ್ತೆ. ಯಾಕೆಂದರೆ ಇದೇ ನಮ್ಮ ವಿಲಿಯಂ ಶೇಕ್ಸ್ಪಿಯರ್ದು ಇನ್ನೊಂದು ಸ್ಟೇಟ್ಮೆಂಟ್ ಹೇಳ್ತೀನಿ. ಈ ಇನ್ವೆಂಟೆಡ್ ಅನದರ್ ವರ್ಡ್, ಅಸಾಸಿನೇಷನ್ ಅನ್ನೋ ವರ್ಡು. ಅಲ್ಲಿವರೆಗೂ ಡಿಕ್ಷನರಿ ಇರಲಿಲ್ಲ, ಅವರೇ ಹುಟ್ಟಾಕಿದ್ರು. ಸೊ ಹೊಸ ವರ್ಡ್ಗಳು ಹುಟ್ತಾನೆ ಇರ್ತವೆ. ಇವತ್ತು ಲಾಟ್ ಆಫ್ ಇಂಡಿಯನ್ ವರ್ಡ್ಸ್ ಆರ್ ಇಂಗ್ಲೀಷ್ ನಾವು. ಹಿಂಗೆ ಗುರು ಇಸ್ ಅನ್ ಇಂಗ್ಲೀಷ್ ವರ್ಡ್ ಟುಡೇ. ಗುರು ಇಸ್ ಅನ್ ಆಬ್ವಿಯಸ್ ಇಂಗ್ಲೀಷ್ ವರ್ಡ್ ಟುಡೇ. ಸಂಬಡಿ ಪಂಡಿತ್ ಇಸ್ ಅನ್ ಇಂಗ್ಲೀಷ್ ವರ್ಡ್. ಮೈ ಮಂತ್ರ ಇನ್ ಲೈಫ್ ಅಂತಾರೆ ಹಾಲಿವುಡ್ ಆಕ್ಟ್ರೆಸ್. ಮಂತ್ರ has become an English word. And anyway, Hatha Yoga has become hot yoga today. Yoga has gone global. So, ಈ ಥರ new words, it's one beauty of English language is it has accepted all the words from all the languages in the world. ನಮಗೆ ಕ್ರೇಜಿಯಾಗಿ ಕಾಣೋದು ಮತ್ತು ಡಿಫಿಕಲ್ಟ್ ಆಗ್ತಿರೋದು ಅಲ್ಲೇ. ಅಂದರೆ ಆ ಪದ ಹೆಂಗೆ ಹೇಳೋದು? ಅದಕ್ಕೆ ಅಲ್ಲಿ ಅದೊಂಥರ ಕಲಬೆರಕೆ ಭಾಷೆ ಅಂತ ಹೇಳ್ಬೋದು ಸರ್. ಎಲ್ಲ ಭಾಷೆಗಳಿಂದ ತೊಗೊಂಡಿದ್ದಾರೆ. ನಿಮಗೆ ಆ್ಯಕ್ಚುಲಿ ಮೂಲದ ವರ್ಡ್ಗಳೇ ಎಷ್ಟೊಂದು ಇಂಗ್ಲೀಷಲ್ಲಿ ಸಂಸ್ಕೃತ. ಒಂದಷ್ಟು ಎಕ್ಸಾಂಪಲ್ ಹೇಳಿ ಸರ್, ಹೌ ಇಂಗ್ಲೀಷ್ ಎಷ್ಟು ಕ್ರೇಜಿಯಾಗಿ ಕಾಣುತ್ತೆ ಮತ್ತು ಬೇರೆ ಬೇರೆ ಪ್ರೊನೌನ್ಸಿಯೇಷನ್ ಇರುತ್ತದು ಅನ್ನೋಕೆ ಒಂದಷ್ಟು ಹೇಳಿ ಸರ್ ನಮಗೆ. ಇವಾಗ ನೋಡಿ ಸರ್, ಗೂಸ್ ಅನ್ನೋದು ವರ್ಡ್. ಗೂಸ್ ಸಿಂಗ್ಯುಲರ್ ಫಾರ್ಮ್ ಇಸ್ ಗೂಸ್. ಗೀಸ್ ಪ್ಲೂರಲ್ ಫಾರ್ಮ್. ಗೀಸ್ ಅಂಡ್ ಗೂಸ್. ಗೀಸ್ ಆಗುತ್ತೆ. ಮೂಸ್ ಮೀಸ್ ಆಗಲ್ಲ. ಮತ್ತೆ ಮೌಸ್ ಪ್ಲೂರಲ್ ಆದ ತಕ್ಷಣ ಮೈಸ್ ಆಗ್ಬಿಡುತ್ತೆ. ಕರೆಕ್ಟ್. ಹೌಸ್ ಹೈಸ್ ಆಗಲ್ಲ. ಅದೇ ತರ ಬೇರೆದಾಗಲ್ಲ. ಏನ್ ನಿಮ್ಗೆ ಫಸ್ಟ್ ಚಾಪ್ಟರ್ ಬ್ರಿನನ್ ಮಾರ್ಟಿನ್ ಅಂತ ಫೇಮಸ್ ಬುಕ್ ಇದೆ. ಬ್ರಿನನ್ ಮಾರ್ಟಿನ್ ಗೊತ್ತಾಗಲ್ರು. ಅದರ ಫಸ್ಟ್ ಚಾಪ್ಟರ್ ಬಂದು ಸಿಂಗ್ಯುಲರ್ ಟು ಪ್ಲೂರಲ್, ಏಕವಚನದಿಂದ ಬಹುವಚನ. ನಮ್ಮಲ್ಲಿ ತುಂಬಾ ಸುಲಭ, ಗಳು ಹಾಕೊಂಡೋದ್ರು ಮುಗೀತು. ಸ್ವಲ್ಪ ಡೌಟ್ ಬಂತು ಅಂದ್ರೆ ಯೋಗರಾಜ್ ಭಟ್ರ ಪಂಚರಂಗಿದ ಸಾಂಗ್ ಕೇಳ್ಬಿಟ್ರೆ ಗಳು ಹಾಕೊಂಡೋದ್ರು ಮುಗೀತು ಅಂತ ಗೊತ್ತಾಗುತ್ತೆ. ಎಲ್ಲೋ ಒಂದೋ ಎರಡೋ ಎಕ್ಸೆಪ್ಷನ್ಸ್ ಇರುತ್ತೆ. ಅದೇ ಇಂಗ್ಲೀಷ್ ತೆಗೆದ್ರೆ 22 ರೂಲ್ಸ್ ಇದೆ ಸರ್ ಸಿಂಗ್ಯುಲರ್ ಟು ಪ್ಲೂರಲ್ ಕನ್ವರ್ಷನ್ ಮಾಡೋಕ್ಕೆ. ಫಸ್ಟ್ ಎಸ್ ಹಾಕಿ ಅಂತಾರೆ, ಕೆಲವು ಸತಿ ES ಹಾಕಿ ಅಂತಾರೆ ಲಾಸ್ಟಲ್ಲಿ. ಕೇಸ್ ಅಂದ್ರೆ ಕೇಸಸ್. ಕೆಲವು ಸತಿ ವೈ ಇದ್ರೆ ಲಾಸ್ಟಲ್ಲಿ ವೈ ತೆಗೆದ್ಬಿಟ್ಟು IS ಹಾಕಿ ಅಂತಾರೆ. ಕ್ರಿಯೇಟಿವ್ಸ್ ಆ ಥರ ಇನ್ನೂ ವೈ ಬರ್ಬೇಕು ಲಾಸ್ಟ್. ವೈ ತೆಗೆದ್ಬಿಟ್ಟು IS ಹಾಕಿ ಬೇಕಷ್ಟು ಕೇಸ್ ಬರುತ್ತೆ. ಈ ಥರದ್ದು 22 ರೂಲ್ಸ್ ಇದೆ. ಏಕವಚನದಿಂದ ಬಹುವಚನ ಮಾಡೋಷ್ಟೊತ್ತಿಗೆ ನೀರು ಇಳಿದೋಗುತ್ತೆ. ಅಂದ್ರೆ ಎಲ್ಲಿ ಯಾವ ರೂಲ್ ಅಪ್ಲೈ ಮಾಡಬೇಕು ಅನ್ನೋ ನಮಗೆ ಹೆಂಗ್ ಗೊತ್ತಾಗುತ್ತೆ ಸರ್? ಕೆಲವು ಸರಿ ಅದೇ ಸರ್ ಕ್ರೇಜಿ ಅದು. ಅದಕ್ಕೇನೆ ಗಾಳಿ ಬಂದಾಗ ಹೊಡ್ಕೊಂಡು ಹೋಗ್ತಿರ್ಬೇಕು. ರೈಟ್ ಇಂಗ್ಲಿಷ್ ಅಂತ ಒಂದು ಇದೆಯಾ ಏನಾದ್ರು? ಇಲ್ಲ ಸರ್, ಇಟ್ಸ್ ಕಂಪ್ಲೀಟ್ಲಿ ಕನ್ಫ್ಯೂಷನ್. ಇಟ್ಸ್ ಫುಲ್ ಆಫ್ ಕನ್ಫ್ಯೂಷನ್. ಈ ನಡುವೆ ಪ್ರೊನೌನ್ಸಿಯೇಷನ್ಗೆ ಅಂದ್ಬಿಟ್ಟು ಫೊನೆಟಿಕ್ಸ್ ಅಂತ ಮಾಡಿದ್ದಾರೆ. ಹೌದು, ಈವನ್ ದಟ್ ಈಸ್ ಆಲ್ಸೋ ಪ್ರೆಟಿ ಕನ್ಫ್ಯೂಸಿಂಗ್. ಅಲ್ಲಿ ಯಾರು ಗೊತ್ತು ರೈಟ್ ಇಂಗ್ಲಿಷ್, ಯಾರು ಇದನ್ನ ರೈಟ್ ರಾಂಗ್ ಅಂತ ಹೇಳೋರು? ಇದೀಗ ಅಷ್ಟೇ ಆನ್ಸರ್ ಕೊಡಿ ಸರ್ ನೀವೀಗ. ಈಗ ನನ್ನನ್ನು ಕಾಡುತ್ತದು. ನಾನು ನಮ್ಮಲ್ಲಿ ಇಂಡಿಯಾದಲ್ಲಿ ಶಶಿ ತರೂರ್ ಅಥಾರಿಟಿ ಅಂದ್ಕೊಂಡಿದ್ದೆ. ಮೊನ್ನೆ ಶಶಿ ತರೂರ್ ಅವರು ಮಾತಾಡ್ತಿರ್ಬೇಕಾರೆ ಅವರು ಅಡ್ವರ್ಬ್ ಅಂತ ಹೇಳಿದರೆ ಇದು ಅಡ್ವರ್ಬ್ ಅಲ್ಲ, ಇದು ಅಬ್ಜೆಕ್ಟಿವ್ ಅಂತ ಇನ್ನೊಬ್ಬರು ವಿಡಿಯೋ ಮಾಡಿ ಹಾಕಿದ್ದಾರೆ. ಎಲ್ಲರೂ ಎವ್ರಿಬಡಿ ಸೆಲ್ಯೂಟಿಂಗ್ ಹಿಮ್. ಶಶಿ ತರೂರಲ್ಲಿ ಮಿಸ್ಟೇಕ್ ಕಂಡುಹಿಡ್ಕೊಂಡ್ರು ಅಂತ. ಸೊ ದೆರ್ ಇಸ್ ನೋ ಸಿಂಗಲ್ ಅಥಾರಿಟಿ ಅಂಡ್ ದೆರ್ ಇಸ್ ನೋ ಸಿಂಗಲ್ ರೂಲ್ಸ್ ಆಲ್ಸೋ. ಅದಕ್ಕೆ ಇಂಗ್ಲೀಷ್ ಕಲಿಬೇಕಾದ್ರೆ ಸುಮ್ಮನೆ ನ್ಯಾಚುರಲ್ ಕಲ್ತ್ಕೊಂಡು ಹೋಗ್ತಿರ್ಬೇಕು ಸರ್. ತುಂಬಾ ಇಂಪಾರ್ಟೆನ್ಸ್ ಕೊಡೋದು ಬೇಡ, ನಮ್ಗೆ ಬಂದಿರೋದು ನ್ಯಾಚುರಲ್ ಆಗಿ ಹೇಳ್ಬೇಕು. ನಿಮ್ದೊಂದು ರೀಲ್ ನಂಗೆ ಬಹಳ ಇಷ್ಟ ಆಗಿದೆ. ಯಾವುದು ಅಂದ್ರೆ ಇಂಗ್ಲಿಷ್ನ ಸಿ ಅನ್ನೋ ಒಂದು ಪದ, ಒಂದು ಲೆಟರು, ಅದು ಎಷ್ಟು ತರ ಹೇಳ್ಬೋಕ್ ಸಾಧ್ಯ ಇದೆ ಅನ್ನೋದನ್ನ ಕನ್ಫ್ಯೂಷನ್ ಮಾಡುತ್ತೆ ಅಂತ ಹೇಳಿದ್ರು. ನನಗೆ ಅದೇ ಯಾವಾಗ್ಲೂ ತುಂಬಾ ಕುತೂಹಲ ಅನ್ಸಿದ್ದು. ಹೌದಲ್ವಾ, ನಾವು ಸುಮ್ಮನೆ ಬರ್ದು ಬಿಡ್ತೀವಿ, ಸಿ ಎಲ್ಲಿ ಹಾಕ್ಬೇಕು, ಕೆ ಎಲ್ಲಿ ಹೇಳ್ಬೇಕು, ಇದು ನಿಜವಾಗ್ಲೂ ಅರ್ಥ ಆಗಲ್ಲ ಸರ್. ಹೌದು ನೋಡಿ ಸರ್, ಸಿ ಕೈಲಿ ಬೇರೆ ಕೆಲಸ ಯಾಕೆ ಮಾಡಿಸ್ಬೇಕು ಅಂತ. ಇವಾಗ ಆಸ್ ಇಟ್ ಈಸ್ ಶಾರ್ಟೇಜ್ ಆಫ್ ಲೆಟರ್ಸ್ ಇನ್ ಇಂಗ್ಲಿಷ್ 26 ಆಲ್ಫಾಬೆಟ್ ಇರೋದು. ಹೌದು, ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೇಳಬೇಕು. ಅದರಲ್ಲಿ ಒಂದ್ರ ಕೆಲಸ ಇನ್ನೊಂದು ಮಾಡ್ಬಿಡ್ತಾರೆ. ಇವಾಗ ಸಿಂಪಲ್, ಇವತ್ತು ಬೆಳಗ್ಗೆ ನೋಡಿದೆ ಒಂದು SCENT. SCENT ಏನು ಪ್ರೊನೌನ್ಸಿಯೇಷನ್? ಸೆಂಟ್. ಇವಾಗ ಎಸ್ ಸೈಲೆಂಟೋ ಸಿ ಸೈಲೆಂಟೋ? SCENT ಸೆಂಟ್. SCENTನೂ ಸೆಂಟೆ, CENTನೂ ಸೆಂಟೆ. ಇವೆರಡರಲ್ಲಿ ಯಾವ ಸೈಲೆಂಟ್ ಆಗಿರೋದು ಒಂದು ಯಕ್ಷ ಪ್ರಶ್ನೆ. ಬಟ್ ಎರಡು ಯಾಕಿದೆ? ಹೇಳೋರಿಲ್ಲ, ಕೇಳೋರಿಲ್ಲ. ಇದು ನಾನು ಆ್ಯಕ್ಚುಲಿ ಒಬ್ಬನೇ ಬೈಕೋತಾರೆ. ನನಗೆ ಈ ಫ್ರಸ್ಟ್ರೇಷನ್ ಯಾಕೆ ಬಂತು ಅಂದರೆ ಸರ್, 30 ವರ್ಷದಿಂದ ಇಂಗ್ಲೀಷ್ ಹೇಳ್ಕೊಡ್ತಿರ್ಬೇಕಾದ್ರೆ ಹುಡುಗರು ಕೇಳೋ ಪ್ರಶ್ನೆಗಳಿಗೆ ಸಾಕಾಗಿ ಹೋಗ್ತಿತ್ತು. ನಾನು ಅದಕ್ಕೆ ನಮ್ಮ ಟ್ರೈನಿಂಗ್ ಮೆಥಡಾಲಜಿನಲ್ಲಿ ಐ ಟೆಲ್ ಡೋಂಟ್ ವರಿ ಅಬೌಟ್ ಗ್ರಾಮರ್ ಅಟ್ ಆಲ್. ನನಗೆ ಇವತ್ತಿಗೂ ಒಂದು ಗ್ರಾಮರ್ ಟೆಸ್ಟ್ ಕೊಟ್ಟರೆ
ಒಳ್ಳೆ ಮಾರ್ಕ್ಸ್ ಬರುತ್ತೆ. ನನಗೇನಾದರೂ ಇಫ್ ಯು ಆಸ್ಕ್ ಮೀ ಸರ್ ಯು ಬೀನ್ ಸ್ಪೀಕಿಂಗ್ ಇನ್ ಇಂಗ್ಲಿಷ್, ಕ್ಯಾನ್ ಯು ಟೆಲ್ ಮಿ ವಿಚ್ ಟೆನ್ಸ್ ಆರ್ ಯು ಸ್ಪೀಕಿಂಗ್ ಇನ್, ಪಾಸ್ಟ್ ಪಾರ್ಟಿಸಿಪಲ್, ಪ್ರೆಸೆಂಟ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ದಟ್ ಗಿವ್ಸ್ ಮಿ ಟೆನ್ಷನ್. ಐ ಡೋಂಟ್ ನೋ, ಬಟ್ ಐ ನೋ ಓನ್ಲಿ ದ ರೈಟ್ ಯೂಸೇಜ್ ಬಿಕಾಸ್ ಐ ಬೀನ್ ರೀಡಿಂಗ್ ಎ ಲಾಟ್, ಐ ಬೀನ್ ಅಬ್ಸರ್ವಿಂಗ್ ಎ ಲಾಟ್. ಅದರಿಂದ ರೈಟ್ ಇಂಗ್ಲೀಷ್ ಬರುತ್ತಷ್ಟೇ. ಅದು 95% ಆಫ್ ದ ಟೈಮ್ಸ್, 5 times ಐ ವಿಲ್ ಬಿ ಆಲ್ಸೋ ಇನ್ ಎರರ್, ಎನಿಬಡಿ ವಿಲ್ ಆಲ್ಸೋ ಬಿ ಇನ್ ಎರರ್. ಸೊ ಅದಕ್ಕೆ ಇಂಗ್ಲೀಷ್ನ ತುಂಬ ನ್ಯಾಚುರಲಾಗಿ ಕಲ್ತ್ಕೋಬೇಕು, ತಲೆ ಕೆಡಿಸ್ಕೊಳ್ದಂಗೆ ಕಲ್ತ್ಕೋಬೇಕು. ಬೆಸ್ಟ್ ವೇ ಅಂದರೆ ಸರ್, ಯಾವುದೇ ಒಂದು ಭಾಷೆ ಕಲಿಬೇಕು ಅಂದರೆ ಆ ಭಾಷೆಲಿ ಸಿನಿಮಾ ನೋಡಬೇಕು. ಸಿನಿಮಾ ನೋಡಬೇಕು. ಸಿನಿಮಾ ಇಸ್ ದ ಬೆಸ್ಟ್ ವೇ ಟು ಲರ್ನ್ ಎನಿ ಲ್ಯಾಂಗ್ವೇಜ್. ಯಾಕೆ ನನ್ನ ಮಕ್ಕಳದೇ ಎಕ್ಸಾಂಪಲ್ ಹೇಳ್ತೀನಿ. ನಮಗೆ ಕನ್ನಡ ಬರುತ್ತೆ, ತೆಲುಗುನೂ ಸ್ವಲ್ಪ ಮಾತಾಡ್ತೀವಿ, ಅವಾಗ ಮನೇಲಿ ಮಾತಾಡ್ತೀವಿ ಅಷ್ಟೇ. ಅವ್ರಿಗೆ ತೆಲುಗು ಬರೋದ್ರೆ ಬರ್ತಾ ಇದೆ. ತಮಿಳ್ ಕಲ್ತ್ಕೊಂಡಿದ್ದಾರೆ, ಹೆಂಗೆ ಅಂದರೆ ಸಿನಿಮಾ ನೋಡೋಕೆ ಕಲ್ತ್ಕೊಂಡಿರೋದು. ಕನ್ನಡ ತೆಲುಗು ಫ್ಲೇವರ್ ಅಂದರೆ ತಮಿಳ್ ನೋಡಿ ಕಲ್ತ್ಕೊಂಡ್ರು. ಇಂಗ್ಲೀಷ್ಗೂ ಅಷ್ಟೇ ಸರ್. ನಿಮ್ಗೆ ಯಾವ್ದಾದ್ರು ಒಂದು ಫೇವ್ರೆಟ್ ಸಿನಿಮಾ, ಇವಾಗ ನಾನು ಎಲ್ರಿಗೂ ಹುಡುಗರಿಗೆ ಹೇಳೋದು ಇಷ್ಟೇ, ಜೇಮ್ಸ್ ಬಾಂಡ್ ಫಿಲ್ಮ್ ಸ್ಟೈಲಿಶ್ ಆಗಿರುತ್ತೆ, ಥ್ರಿಲ್ ಇರುತ್ತೆ, ಸಸ್ಪೆನ್ಸ್ ಇರುತ್ತೆ, ಅಡ್ರಿನಲ್ ಫ್ಲೋ ಇರುತ್ತೆ. ಒಂದು ಸತಿ ನೋಡ್ತೀರಾ ಸುಮ್ಮನಾಗಬೇಡಿ, 2 ಸತಿ ನೋಡಿ, 3 ಸತಿ ನೋಡಿ, 20-30 ಸತಿ ನೋಡಿರ್ಬೇಕು. ಹೆಂಗೆ ನೋಡಿರ್ಬೇಕು ಅಂದರೆ ಯಾರು ಬಂದು ಹಿಂಗೆ ಮಾತಾಡ್ಸಿದ್ರೆ ಫ್ರೆಂಡು, ಮೈ ನೇಮ್ ಇಸ್ ಬಾಂಡ್, ಜೇಮ್ಸ್ ಬಾಂಡ್, ವಾಟ್ಸ್ ಯುವರ್ ನೇಮ್ ಅನ್ಬೇಕು. ವಾಯ್ಸು ಆ್ಯಕ್ಸೆಂಟು ಎಲ್ಲ ಚೇಂಜ್ ಆಗಿಬಿಡ್ಬೇಕು, ಆಟೋಮೆಟಿಕ್ಕಾಗಿ ಬರುತ್ತೆ. ಇವಾಗ ನಾವು ಚಿಕ್ಕವರಿರ್ಬೇಕಾದ್ರೆ ಭಾಷೆ ಕಲ್ತಿರೋದು ಹೇಗೆ? ಇವಾಗ ನಮ್ಮ ಅಜ್ಜಿ ತಾತ ಕನ್ನಡದಲ್ಲಿ ವ್ಯಾಕರಣಬದ್ಧವಾಗಿ ಮಾತಾಡ್ತಾರೆ. ಅವ್ರಿಗೇನು ಭೂತಕಾಲ, ಭವಿಷ್ಯಕಾಲ ಅಥವಾ ವ್ಯಂಜನಗಳು ಏನು ರೂಲ್ಸ್ ಏನೂ ಗೊತ್ತಿರಲ್ಲ, ಆದರೂ ವ್ಯಾಕರಣಬದ್ಧವಾಗಿ ಮಾತಾಡ್ತಾರೆ. ಸೇಮ್ ವಿತ್ ಇಂಗ್ಲೀಷ್, ದ ಮೋರ್ ಯು ವರಿ ದ ಮೋರ್ ಯು ಗೆಟ್ ಕನ್ಫ್ಯೂಸ್ಡ್. ಬೆಸ್ಟ್ ಈಸ್ ಅಬ್ಸರ್ವ್ ಹೌ ಪೀಪಲ್ ಆರ್ ಸ್ಪೀಕಿಂಗ್. ಅದನ್ನೇ ರಿಪೀಟ್ ಮಾಡಿ. ಕ್ರಿಕೆಟಲ್ಲಿ ಕಾಮೆಂಟ್ರಿ ಕೇಳ್ತಾ ಇರ್ತೀರಾ, ಅಬ್ಸರ್ವ್ ಮಾಡಿ, ಮತ್ತೆ ಮಾತಾಡಿ. ನಮಗೆ ಇನ್ನೊಂದು ಇಂಗ್ಲೀಷ್ ದೊಡ್ಡ ಸಮಸ್ಯೆ ಏನು ಗೊತ್ತಾ ಸರ್? ತುಂಬ ಜನರಿಗೆ ಇಂಗ್ಲೀಷ್ ಮಾತಾಡೋದ್ರ ಅರ್ಥ ಆಗುತ್ತೆ, ಮಾತಾಡೋಕ್ಕೆ ಕಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿ ಇದೊಂದು ಒಳ್ಳೆ ಪ್ರಶ್ನೆ. ಈಗ ನಮಗೆ, ನಾನು ಕೂತಿರ್ತೀನಿ, ಈಗ ಯಾರೋ ಸುಲಲಿತವಾಗಿ ನಿರರ್ಗಳವಾಗಿ ಮಾತಾಡ್ಬಿಟ್ರೆ ಅದು ಸರಿನೋ ತಪ್ಪೋ, ಆಮೇಲೆ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ ಇದೆಯೋ ಆಮೇಲೆ ಅಯ್ಯೋ ಇವ್ನು ಚೆನ್ನಾಗಿ ಮಾತಾಡ್ತಾನೆ ಅನಿಸ್ಬಿಡುತ್ತೇರಪ್ಪ ಅಂತ. ಇಂಗ್ಲೀಷ್ ಮಾತಾಡೋಕೆ ಶುರು ಮಾಡ್ತಾರೆ ಯಾರೋ ಕನ್ನಡದ ಹುಡುಗರು, ಹಳ್ಳಿಯವರು ಅಥವಾ ಯಾರೋ ಒಬ್ಬರು ಶುರು ಮಾಡ್ತಾರೆ. ನಾವು ಯಾರೋ ಮಾತಾಡ್ತೀವಲ್ಲ, ಈ ಕನ್ನಡ ಪದಗಳನ್ನು ಜೋಡಿಸಿದ ಹಾಗೆ ಇಂಗ್ಲೀಷ್ನ ಜೋಡ್ಸೋಕ್ಕಾಗಲ್ಲ ನಮಗೆ. ಮತ್ತು ಕಾಡ್ತಿರುತ್ತೆ ಮುಂದೇನು ಏನು ಜೋಡಿಸ್ಬೇಕು, ಕನ್ನಡದಲ್ಲಿ ಹೊಳಿತಿರುತ್ತೆ, ಬಟ್ ಇಂಗ್ಲೀಷಲ್ಲಿ ಹೇಳಕ್ಕೆ ಟ್ರೈ ಮಾಡ್ತಿರ್ತೀವಿ. ಇದಕ್ಕೆ ಇದು ಹೆಂಗೆ ಮಾಡೋದು ಸರ್? ಇದು ಒಂದು ಒಳ್ಳೆ ಟೂಲ್ ಇದೆ ಸರ್, ಪ್ಲೀಸ್. ಥೆಸೋರಸ್ ಅಂತ. ಥೆಸೋರಸ್ ಅಂತ, ಥೆಸೋರಸ್, ಟ್ರೆಷರಿ ಆಫ್ ವರ್ಡ್ಸ್ ಅಂತ. ಓ ದಟ್ ಥೆಸೋರಸ್. ಥೆಸೋರಸ್, THESAURUS. ನ್ಯೂ ಲರ್ನಿಂಗ್ ಫಾರ್ ಮೀ ಸರ್, ನನಗೂ ಗೊತ್ತಿರಲಿಲ್ಲ. ಏನಂತ ಹೇಳ್ತೀನಿ ಸರ್, ಹಾಂ ಸರ್. ಈ ಬುಕ್ನ ತುಂಬ ಸ್ಕೂಲ್ಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ನಾನು ಹೇಳೋದು. ನಾವು ಡಿಕ್ಷನರಿನ ಯಾವಾಗ ನೋಡ್ತೀವಿ ಸರ್? ಯಾವ್ದಾರು ಒಂದು ವರ್ಡ್ದು ಮೀನಿಂಗ್ ಗೊತ್ತಾಗಿಲ್ಲ ಅಂದರೆ ಡಿಕ್ಷನರಿ ನೋಡ್ತೀವಿ. ನಮಗೆ ರಿಯಲ್ ಲೈಫಲ್ಲಿ ಸಮಸ್ಯೆ ಬರೋದೇನೆಂದರೆ, ಏನು ಹೇಳಬೇಕು ಅಂತ ಗೊತ್ತು, ವರ್ಡ್ ಸಿಗ್ತಾ ಇರಲ್ಲ. ಕರೆಕ್ಟು. ಏನೋ ಹೇಳಬೇಕು ಅಂತಿರ್ತೀವಿ, ವರ್ಡ್ ಸಿಗ್ತಾ ಇರಲ್ಲ. ಇವಾಗ ಚೆನ್ನಾಗಿದೆ ಅಂತ ಹೇಳಬೇಕು, ಗುಡ್, ದಟ್ಸ್ ದ ಓನ್ಲಿ ವರ್ಡ್ ದಟ್ ಕಮ್ಸ್ ಟು ಮೈ ಮೈಂಡ್. ಬಟ್ ಐ ನೋ ದಟ್ ಗುಡ್ ಈಸ್ ನಾಟ್ ಕರೆಕ್ಟ್. ಇನ್ನೂ ಚೆನ್ನಾಗಿರೋ ವರ್ಡ್ ಬೇಕು, ಇನ್ನೂ ಬೇಕು ಅನಿಸುತ್ತೆ. ನೀವು ಥೆಸರಸ್ ಅಂತ ತೆಗೆದು ನೋಡಿದ್ರೆ, ಈವನ್ ಇನ್ನು ಆನ್ಲೈನಲ್ಲೂ ಟೂಲ್ಸ್ ಇರುತ್ತೆ, ಅದರಲ್ಲಿ ಹಾಕಿ ನೋಡಿದ್ರೆ ಥೆಸರಸ್ಗೆ ಹೆಚ್ಚು ಕಮ್ಮಿ ಒಂದು 500 ವರ್ಡ್ಸ್ ಬರುತ್ತೆ. ಗುಡ್ ಅನ್ನೋ ವರ್ಡ್ಗೆ, ಫೈನ್, ನೈಸ್, ಈ ಥರದ್ದು ಸಿಂಪಲ್ ವರ್ಡ್ಸಿಂದ ಹಿಡಿದು ಗಾರ್ಜಿಯಸ್, ಎಕ್ಸ್ಟ್ರಾರ್ಡಿನರಿ, ಎಕ್ಸೆಪ್ಷನಲ್, ಸೂಪರ್ಬ್, ಬ್ರಿಲಿಯಂಟ್, ಈ ಥರದ್ದು ಸಿಮಿಲರ್ ವರ್ಡ್ಸ್. ಆವಾಗ ನಮಗೆ ಯಾವ ಸೂಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಈ ಥೆಸರಸ್ ಅನ್ನೋ ಬುಕ್ ಆಗಲಿ ಅಥವಾ ಈವನ್ ನಿಮ್ಮ ಟೂಲು ಹಾಕೋಬೋದು, ಪವರ್ ಥೆಸರಸ್ ಅಂತ ಒಂದಿದೆ, ಅದನ್ನು ಯೂಸ್ ಮಾಡ್ಕೊಂಡು ವರ್ಡ್ಸು ಯಾವಾಗಲೂ ನಮಗೆ ಸಮಸ್ಯೆ ಆಗದೆ ಅಲ್ಲಿ. ಹೌದು, ನಮಗೆ ಏನಾದರೂ ಹೇಳಬೇಕು ಅಂತ ಗೊತ್ತು, ಸರಿಯಾಗಿರೋ ವರ್ಡ್ ಸಿಗ್ತದೆ. ಈಗ ಈ ಆಹಾರ ಚೆನ್ನಾಗಿದೆ ಅಂತ ಹೇಳಿದ್ರೆ ಕನ್ನಡದಲ್ಲಿ ಹೇ ಚೆನ್ನಾಗಿದೆ ಅಂದ್ಬಿಡ್ತೀವಿ, ಇಂಗ್ಲೀಷಲ್ಲಿ ದಿಸ್ ಫುಡ್ ಇಸ್ ಡೆಲಿಷಿಯಸ್ ಅಂತೀವಿ. ರುಚಿಕರವಾಗಿದೆ ಅಂತ ಹೇಳ್ಬೇಕಲ್ಲ, ಇವಾಗ ಅನಿಸ್ಬಿಡುತ್ತೆ. ಅವಾಗ ಡಿಲಿಷಿಯಸ್ ಅನ್ನೋ ವರ್ಡ್ ಗೊತ್ತಾಗಲ್ಲ, ಗುಡ್ ಅಂತ ಗೊತ್ತು. ಹೌದು, ನೀವು ಥೆಸರಸ್ಗೆ ಹೋದ್ರೆ, ಗುಡ್ಡಲ್ಲಿ ಹೋದ್ರೆ ಅಲ್ಲೊಂದು 500 ವರ್ಡ್ಸ್ ಹಾಕಿರ್ತಾನೆ. ಅದರಲ್ಲಿ ಫುಡ್ ರಿಲೇಟೆಡ್, ಟೇಸ್ಟ್ ರಿಲೇಟೆಡು ಹಾಕಿರ್ತಾನೆ. ಆವಾಗ ಅದು ಖಾದ್ಯ ಅಥವಾ ಡಿಶ್ ಚೆನ್ನಾಗಿದೆ, ಡೆಲಿಕೆಸಿ ಅಂತ ವರ್ಡ್ ಬರುತ್ತೆ. ಕರೆಕ್ಟ್. ಆವಾಗ ವರ್ಡ್ಸ್ ಎಲ್ಲ ಗೊತ್ತಾಗ್ತಾ ಇರುತ್ತೆ. ನಾನು ಅದು ರಾಜರ್ಟ್ಸ್ದು ಒಂದು ಥೆಸರಸ್ ಬರುತ್ತೆ. ಐ ಥಿಂಕ್ ನಾನೊಂದು 10 years ಆ ಬುಕ್ಕನ್ನು ಕ್ಯಾರಿ ಮಾಡಿರ್ತೀನಿ. ಸುಮ್ಮನೆ ಟೈಮ್ ಸಿಕ್ಕಿದಾಗೆಲ್ಲ ನೋಡ್ತಾ ಇರೋದು. ಆವಾಗ ಆಟೋಮೆಟಿಕ್ಕಾಗಿ ಇಂಗ್ಲೀಷ್ ಬರುತ್ತೆ. ಈ ಎಕ್ಸಾಂಪಲ್, ದೀಸ್ ಆರ್ ದ ಟೂಲ್ಸ್ ದಟ್ ಆರ್ ರಿಕ್ವೈರ್ಡ್ ಸರ್. ಈಗ ನಿಮ್ಮ ಭಾಷೆ ಚೆನ್ನಾಗಿ ಮಾತಾಡ್ತೀನಕ್ಕೆ ಯು ಸ್ಪೀಕ್ ಗುಡ್ ಇಂಗ್ಲೀಷ್ ಅನ್ಬೋದು, ನಂಬರ್ 1. ಯು ಸ್ಪೀಕ್ ಸ್ಮಾರ್ಟ್ ಇಂಗ್ಲೀಷ್ ಅಂತಾರೆ ನೆಕ್ಸ್ಟ್. ಹೌದು, ಈಗೇನೋ ಗುಡ್ ಏನೋ ಆಗ ಸ್ಮಾರ್ಟ್ ಏನೋ, ಯು ಲುಕ್ ಸ್ಮಾರ್ಟ್ ಅನ್ನೋಕ್ಕೂ ಆ ಪದ ಬಳಸ್ತೀವಿ. ಇದು ನಾವು ಕನ್ನಡದಲ್ಲೂ ಅಷ್ಟೇ ಸರ್. ಕನ್ನಡದಲ್ಲೂ ಹೇಳ್ಬೇಕಾರೆ ನಾವು ಇವಾಗ ಕೆಲವರು ಮಾತಾಡ್ತಾ ಇದ್ದಾಗ ಅವ್ರ ಪದ ಬಳಕೆ ತುಂಬಾ ಇಷ್ಟ ಆಗುತ್ತೆ. ಹೌದು, ಸೇಮ್ ಇಸ್ ವಿತ್ ದ ಇಂಗ್ಲೀಷ್. ಕರೆಕ್ಟ್. ನಮಗೆ ಕನ್ನಡದಲ್ಲಿ ಏನಕ್ಕೆ ಸುಲಲಿತವಾಗಿ ಬರುತ್ತೆ ಅಂದರೆ, ನಾವು ಚೆನ್ನಾಗಿ ಓದ್ಕೊಂಡಿರ್ತೀವಿ, ಕವನಗಳು ಓದಿರ್ತೀವಿ, ದಿನ ಬೆಳಗ್ಗೆ ಅದರ ಪತ್ರಿಕೆಗಳು ಓದಿರ್ತೀವಿ, ನಮಗೆ ಆ ಪದಪುಂಜ ಚೆನ್ನಾಗಿ ಬರುತ್ತೆ. ಆಮೇಲೆ ಹೊಸದಾಗಿ ಯಾವ್ದಾದ್ರು ಒಂದು ಪದಪ್ರಯೋಗ ಮಾಡಿದ್ರು ಟಕ್ ಅಂತ ಗೊತ್ತಾಗುತ್ತೆ ನಮಗೆ. ಅದೇ ಇಂಗ್ಲೀಷಲ್ಲಿ ನಾವು ಸ್ವಲ್ಪ ಎಫರ್ಟ್. ಈ ಬುಕ್, ಈ ಥೆಸರಸ್ ಅನ್ನೋ ಬುಕ್ ನಾನು ಹೇಳ್ತೀನಿ, ಸ್ಕೂಲ್ಗಳಲ್ಲಿ ಕಂಪಲ್ಸರಿಯಾಗಿ ಈ ಬುಕ್ ಇಟ್ಕೊಬಿಡ್ಬೇಕು. ದಟ್ಸ್ ದ ಬೆಸ್ಟ್ ವೇ ಟು ಎನ್ಹಾನ್ಸ್ ಒನ್ಸ್ ಇಂಗ್ಲೀಷ್. ನಮಗೆ ಗ್ರಾಮರ್ ಹೇಳ್ಕೊಟ್ಟು ಇದನ್ನ ಹೇಳ್ಕೊಟ್ಟು ನಮಗೆ ಸ್ವಲ್ಪ ಬೋರಿಂಗ್ ಮಾಡ್ತಾರೆ. ಇಂಗ್ಲೀಷ್ ಅಂದರೆ ಸ್ವಲ್ಪ ದೂರ ಹೋಗೋಂಗೆ ಮಾಡ್ತಾರೆ. ಸೊ ದೇ ಶುಡ್ ಮೇಕ್ ಇಟ್ ವೆರಿ ಈಸಿ.
Thesaurus book like this will go a long way in fine-tuning one's English vocabulary. ಸರ್ ಮಕ್ಳಿಗಾಗ್ಲಿ ಅಥವಾ ಪೇರೆಂಟ್ಸ್ಗಾಗ್ಲಿ ಎವ್ರಿಬಡಿ ಬಿಹೈಂಡ್ ಮಾರ್ಕ್ಸ್ ಗುರು ನೀನು ಎಷ್ಟಾರ ಅರ್ಥ ಮಾಡ್ಕೊಂಡಿರು ರಿಸಲ್ಟ್ ಏನು ಬಂತು ಅನ್ನೋದು ನೋಡ್ತಾರೆ ಬಿಕಾಸ್ ದಟ್ ವಿಲ್ ಡಿಸೈಡ್ ಆ ಹುಡುಗ ಅಥವಾ ಹುಡುಗಿಯ ಫ್ಯೂಚರ್. ಹೌದು, ತಂದೆ ತಾಯಿಗೂ ಕನ್ಸರ್ನ್ ಇದ್ದೇ ಇರುತ್ತೆ. ಮಾರ್ಕ್ಸ್ ಚೆನ್ನಾಗಿ ಬರಲಿಲ್ಲ ಅಂದ್ರೆ ನೀನು ಎಷ್ಟು ತಿಳ್ಕೊಂಡಿದ್ರು ನಿನ್ನ ನೆಕ್ಸ್ಟ್ ಪ್ಲಾಟ್ಫಾರ್ಮ್ಗೆ ಹೋಗಿ ಒದ್ದಾಡ್ತೀವಿ ಅಂತ. ಇದನ್ನ ಹೇಗೆ ಓವರ್ಕಮ್ ಮಾಡೋದು? ಇದರಲ್ಲೊಂದು ಮಿಸ್ಕನ್ಸೆಪ್ಷನ್ ಇದೆ ಸರ್. ಪ್ಲೀಸ್. ತುಂಬ ಜನ ಪೇರೆಂಟ್ಸ್ ಅನ್ಕೋತಾರೆ SLC PUCನಲ್ಲಿ ಒಳ್ಳೆ ಮಾರ್ಕ್ಸ್ ಬಂದರೆ ಮಗನ ಫ್ಯೂಚರ್ ಅಥವಾ ಮಗಳ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ. 100% ಸತ್ಯ. ಬಟ್ ಬರೀ SLC PUC ಮಾರ್ಕ್ಸ್ ಬಂದರೆ ಆಗಲ್ಲ. CETನಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬಂದರೆ ನಿಮಗೆ ಇಂಜಿನಿಯರಿಂಗ್ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. IIT JEEನಲ್ಲಿ ನಿಮಗೆ PUC ಮಾರ್ಕ್ಸ್ ಕನ್ಸಿಡರೇ ಮಾಡಲ್ಲ, ಅಲ್ಲೇ ಸಪ್ರೇಟಾಗಿ ನೀವು ಮಾಡಿದ್ರೆ IITಸ್ಗೆ NITಸ್ಗೆ ಹೋಗ್ಬೋದು. ಪಾಯಿಂಟ್. ನೀಟ್ ಎಕ್ಸಾಮ್ಗಂತೂ ನಿಮಗೆ PUC ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಕನ್ಸಿಡರೇ ಮಾಡೋದಿಲ್ಲ. ಸೊ ಮಾರ್ಕ್ಸು ಬೋರ್ಡ್ ಎಕ್ಸಾಮ್ಸಲ್ಲಿ ಲಿಬರಲಾಗಿ ಕೊಟ್ಟು ಅಲ್ಲಿ ಬಂದಿರೋ ಮಾರ್ಕ್ಸ್ ನಮ್ಗೆ ರಿಫ್ಲೆಕ್ಷನ್ ಅನ್ಕೋತೀವಿ. ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪರೇಷನ್ ಈಸ್ ಅ ಡಿಫ್ರೆಂಟ್ ಬಾಲ್ ಗೇಮ್. ಅಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು. ಅಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ನಿಮಗೆ ನ್ಯಾಚುರಲ್ ಇಂಟೆಲಿಜೆನ್ಸ್ ಇರಬೇಕು, ನ್ಯಾಚುರಲ್ ವೇ ಆಫ್ ರೈಟಿಂಗ್ ಸ್ಕಿಲ್ಸ್ ಡೆವಲಪ್ ಆಗಬೇಕು. ಆವಾಗ ಸಿವಿಲ್ ಸರ್ವಿಸ್ ಅಂತ ಎಕ್ಸಾಮಲ್ಲಿ ನೀವು ಒಂದು ಪ್ಯಾಸೇಜ್ ಬರೆಯೋದಕ್ಕೆ ಎಲ್ಲ ಸುಲಭ ಆಗುತ್ತೆ. ಸೊ ಆ ವರ್ಡ್ ಬಿಲ್ಡಿಂಗ್ ಆ್ಯಕ್ಟಿವಿಟೀಸ್ ಜಾಸ್ತಿ ಮಾಡಬೇಕು, ಗೇಮ್ಸ್ಗಳು ಮಾಡಬೇಕು. ಬ್ಯೂಟಿಫುಲ್ ಗೇಮ್ಸ್ ಇದೆ ಸರ್, ಕ್ರಾಸ್ ವರ್ಡ್ಸು. ಹೌದು, ಕರೆಕ್ಟ್. ಪದಬಂಧ ಹೌದು, ನಾವು ಕನ್ನಡದಲ್ಲಿ ಮಾಡ್ತೀವಿ, ಪೇಪರ್ ಪ್ರತಿದಿನ ಬರುತ್ತೆ. ಇಂಗ್ಲೀಷಲ್ಲಿ ಚಿಕ್ಕ ಲೆವೆಲಿಂದ ಮಾಡೋಕ್ಕೆ ಶುರು ಮಾಡಬೇಕು. ಆವಾಗ ನಮಗೆ ಒಂದು ಭಾಷೆ ಮೇಲೆ ಹೋಲ್ಡ್ ಬಂದ್ಬಿಡುತ್ತೆ. ಪಾಯಿಂಟ್. ಫನ್ ಆಗಿರ್ಬೇಕು ಸರ್ ಯಾವುದಾಗಲಿ. ನಮ್ಮ ಆ್ಯಕ್ಟಿವಿಟೀಸ್ ಎಲ್ಲ ಫನ್ ಫೀಲ್ಡ್ ಆಗಿದ್ರೇನೆ ಇಟ್ ಈಸ್ ಎವರ್ ಲಾಸ್ಟಿಂಗ್ ಅಂಡ್ ದಟ್ಸ್ ವೆನ್ ಪೀಪಲ್ ವಿಲ್ ಲೈಕ್ ಲರ್ನಿಂಗ್. ಇದನ್ನ ಯಾಕೆ ಮಕ್ಕಳಿಗೆ ಕಲಿಸುವ ಪರಿಯನ್ನ ಬದಲಾವಣೆ ಯಾಕೆ ಮಾಡಿಲ್ಲ? ಇಲ್ಲಿ ನೀವು ಹೇಳ್ತಿರೋ ಚೆನ್ನಾಗಿ ಅನಿಸ್ತಿದೆ ನನಗೆ, ಬಟ್ ಯಾಕೆ ಮಾಡಲ್ಲ ಅಂದ್ರೆ ನೋಡಿ ಇದೆ ಸರ್. ಆ್ಯಕ್ಚುಲಿ ಸ್ಕೂಲ್ಗಳಲ್ಲಿ ಏನಾಗುತ್ತೆ, ಟೀಚರ್ಸ್ ಆರ್ ಬಾದರ್ಡ್ ಅಬೌಟ್ ಕವರಿಂಗ್ ದ ಸಿಲೆಬಸ್, ಬಟ್ ದ ಟಾಸ್ಕ್ ಈಸ್ ಟು ಅನ್ಕವರ್ ದ ಸಿಲೆಬಸ್.